ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಸೆಷನ್ ಅಲ್ಲಿ ಲ್ಯಾಂಡ್ ಸರ್ವರ್ಗೆ ಲ್ಯಾಂಡ್ ಸರ್ವರ್ ಅಲ್ಲಿ ಸ್ಪೆಸಿಫಿಕ್ ಪೇಪರ್ ಅಲ್ಲಿ ಮ್ಯಾಥ್ಸ್ ನಿಮಗೆ ಎಷ್ಟು ಪರ್ಸೆಂಟೇಜ್ ಇರೋದು? 70% ಮ್ಯಾಥ್ಸ್ ಇರೋದು. ಇನ್ನು 20% ಫಿಸಿಕ್ಸ್ ಇರುತ್ತೆ, ಇನ್ನು 10% ಓಕೆ ಜಿಯೋಗ್ರಫಿ ಇರುತ್ತೆ. ಕರೆಕ್ಟ್ ಅಲ್ವಾ? ಸೊ ಹೀಗಾಗಿ ಮ್ಯಾಥ್ಸ್ ಸ್ನೇಹಿತರೆ, ನಿಮ್ಮ ಸೆಲೆಕ್ಷನ್ಗೆ ಈ ಮ್ಯಾಥ್ಸ್ ಅನ್ನೋ ವಿಷಯ ತುಂಬಾನೇ ಇಂಪಾರ್ಟೆಂಟ್. ನಿಮಗೆ ಟೋಟಲ್ ಅಲ್ಲಿ ಈ ಸ್ಪೆಸಿಫಿಕ್ ಪೇಪರ್ ಅಲ್ಲಿ ಮ್ಯಾಥ್ಸ್ ಒಂದ್ ಮಾಡಿದ್ರೆ ಎಲ್ಲ ಮಾಡ್ದಂಗೆ ಸ್ನೇಹಿತರೆ. ಈ ಮ್ಯಾಥ್ಸ್ ಅಲ್ಲೇ ಮ್ಯಾಟ್ರಿಕ್ಸ್ ಅನ್ನೋ ಚಾಪ್ಟರ್ ಬರುತ್ತೆ. ಓಕೆ, ನಿಮ್ ಸಿಲೆಬಸ್ ವೈಸ್ ನಾನು ನೋಡಿ ಹೇಳ್ತಾ ಇರೋದು. ಈ ಮ್ಯಾಟ್ರಿಕ್ಸ್ ಅನ್ನ ಒಂದ್ ಶಾರ್ಟ್ ಅಲ್ಲಿ ಕಂಪ್ಲೀಟ್ ಮ್ಯಾಟ್ರಿಕ್ಸ್ ಅನ್ನ ಕಂಪ್ಲೀಟ್ ಆಗಿ ನೋಡೋಣ. ಓಕೆ, ಮ್ಯಾಟ್ರಿಕ್ಸ್ ಅಲ್ಲಿ ಏನೇನು ಬರುತ್ತೆ, ಅದ್ರ ಟೈಪ್ಸ್ ಏನು, ಮ್ಯಾಟ್ರಿಕ್ಸ್ ಅಂದ್ರೆ ಏನು, ಆರ್ಡರ್ ಆಫ್ ಮ್ಯಾಟ್ರಿಕ್ಸ್ ಅಂದ್ರೆ ಏನು, ಓಕೆ ಎಲಿಮೆಂಟ್ಸ್ ಏನಿರುತ್ತೆ, ಮ್ಯಾಟ್ರಿಕ್ಸ್ ಹೆಂಗ್ ಡಿನೋಟ್ ಮಾಡ್ತೀವಿ, ಓಕೆ ಹಾಗೆ ಈಕ್ವಾಲಿಟಿ ಆಫ್ ಮ್ಯಾಟ್ರಿಕ್ಸ್ ಅಂದ್ರೆ, ಅಡಿಷನ್ ಆಫ್ ಮ್ಯಾಟ್ರಿಕ್ಸ್ ಅಂದ್ರೆ ಏನು, ಸಬ್ಟ್ರಾಕ್ಷನ್ ಆಫ್ ಮ್ಯಾಟ್ರಿಕ್ಸ್ ಅಂದ್ರೆ ಏನು, ಇದನ್ನೆಲ್ಲ ಒಂದೇ ಶಾರ್ಟ್ ಅಲ್ಲಿ ನಾವು ನೋಡ್ತಾ ಹೋಗೋಣ. ಇವತ್ತಿನ ಈ ಒಂದು ಗಂಟೆ ಈ ಕ್ಲಾಸ್ ನಿಮ್ಗೆ ಏನಾಗುತ್ತೆ ಅಂದ್ರೆ ಕಂಪ್ಲೀಟ್ ಮ್ಯಾಟ್ರಿಕ್ಸ್ ಚಿತ್ರಣವನ್ನೇ ಬಿಡಿಸಿ ನಿಮ್ ಮುಂದೆ ಇಡ್ತೀನಿ. ಸೊ ಫಸ್ಟ್ ಬರೋದಾದ್ರೆ ತಡ ಮಾಡೋದು ಬೇಡ, ಚಾಪ್ಟರ್ಗೆ ಬರೋಣ. ಮ್ಯಾಟ್ರಿಕ್ಸ್ ಅಂದ್ರೆ ಏನು ಸ್ನೇಹಿತರೆ? ನಾನು ಇಲ್ಲಿ ಬರೆದಿರೋದು ಇಂಗ್ಲಿಷ್ ಆದ್ರೂ ನಾನು ಕಂಪ್ಲೀಟ್ ಆಗಿ ಹೇಳೋದು ಕನ್ನಡ. ಯಾಕ ಕನ್ನಡದಲ್ಲಿ ಪ್ರಾಪರ್ ಆಗಿ ನೋಟ್ ಸಿಗಂಗಿಲ್ಲ. ಸೊ ಇದನ್ನ ಕಂಪ್ಲೀಟ್ ಆಗಿ ನಿಮ್ಗೆಲ್ಲ ಹೇಳ್ತೀನಿ, ತಗೊಳ್ಳಿ. ಪ್ರತಿಯೊಂದಕ್ಕೂ ಒಂದು ಎಕ್ಸಾಂಪಲ್ ತಗೊಂಡೆ ನಾನು ಹೇಳೋದು. ಓಕೆ, ಡೆಫಿನೇಷನ್ ಏನ್ ಹೇಳುತ್ತೆ? ರೆಕ್ಟಾಂಗ್ಯುಲರ್ ಅರೇಂಜ್ಮೆಂಟ್ ಆಫ್ mn numbers in m rows and n columns enclosed in a close bracket open bracket is called a matrix of order m by n. ನಾನು ಸಿಂಪಲ್ ಆಗಿ ಹೇಳ್ತೀನಿ ನಿಮ್ಗೆ, ಇಷ್ಟೆಲ್ಲ ಏನು ಇದು ಮಾಡಲ್ಲ. ಏನು ಮ್ಯಾಟ್ರಿಕ್ಸ್ ಅಂದ್ರೆ ಒಂದ್ ಬ್ರಾಕೆಟ್ ತೋರಿ, ಯಾವುದೇ ಒಂದು ಬ್ರಾಕೆಟ್ ತಗೊಳ್ಳಿ. ಯಾವ್ದು ಬ್ರಾಕೆಟ್ ತಗೋತೀರಾ? ಇಲ್ಲಿ ಒಂದು ಕೊಟ್ಟಿದ್ದ ನೋಡಿ, ಈ ಬ್ರಾಕೆಟ್ ತಗೊಳ್ಳಿ, ಈ ಬ್ರಾಕೆಟ್ ತಗೊಳ್ಳಿ. ಆದ್ರೆ ನಿಮ್ಗೆ ಯೂಶುವಲಿ ನಿಮಗೆ ಡೆನೋಟ್ ಮಾಡೋದು ಇದೇ ಬ್ರಾಕೆಟ್ ಇಂದಾನೇ ಡೆನೋಟ್ ಮಾಡ್ತೀವಿ. ಎಕ್ಸಾಂಪಲ್ ತಗೊಂಡೆ ನಿಮ್ ಮುಂದಿನ ಕೆಲಸ. ಓಕೆ, ಎಕ್ಸಾಂಪಲ್ ನಾನು ತಗೋತೀನಿ, ಮ್ಯಾಟ್ರಿಕ್ಸ್ ಇದೊಂದು ಬ್ರಾಕೆಟ್ ತಗೋತೀನಿ. ಈ ಬ್ರಾಕೆಟ್ ಅಲ್ಲಿ ಏನ್ ಬರುತ್ತೆ? ರೋಸ್ ಮತ್ತೆ ಕಾಲಮ್ಸ್ ಬರುತ್ತೆ. ಈಗ ನಾನು ತಗೋತೀನಿ ನೋಡಿ, ಏನು 2 3 -1 4 6 0 ಅಂತ ತಗೋತೀನಿ. ಇದೇನ್ ತಗೊಂಡ್ರಿ ಅಂದ್ರೆ ನಂಬರ್ಸ್ ತಗೋತೀನಿ. ಓಕೆ, ಈ ನಂಬರ್ಸ್ ಬೇಕಾದ್ ತಗೋಬಹುದು ಅಂದ್ರೆ? ಹೌದು, ಬೇಕಾದ ನಂಬರ್ ತಗೋಬಹುದು. ನೀವು ನ್ಯಾಚುರಲ್ ನಂಬರ್ಸ್ ತಗೋಬಹುದು, ಹೋಲ್ ನಂಬರ್ಸ್ ತಗೋಬಹುದು, ಇಂಟಿಜರ್ಸ್ ತಗೋಬಹುದು, ರ್ಯಾಷನಲ್ ನಂಬರ್ಸ್ ತಗೋಬಹುದು. ಅಂದ್ರೆ ಇಷ್ಟೆಲ್ಲ ಅಂದ್ರೆ ಏನು? ಈ ರ್ಯಾಷನಲ್ ನಂಬರ್ ಕೂಡ ತಗೋಬಹುದು. ಇಷ್ಟೆಲ್ಲ ನಂಬರ್ಸ್ ಅಂದ್ರೆ ಏನು? ರಿಯಲ್ ನಂಬರ್ಸ್ ಆಯ್ತು. ಕರೆಕ್ಟ್ ಅಲ್ವಾ? ಈ ರಿಯಲ್ ನಂಬರ್ಸ್ ಮತ್ತೆ ಕಾಂಪ್ಲೆಕ್ಸ್ ನಂಬರ್ ಕೂಡ ತಗೋಬಹುದು, ಏನು ಪ್ರಾಬ್ಲಮ್ ಇಲ್ಲ. ಓಕೆ, ಮ್ಯಾಟ್ರಿಕ್ಸ್ ಅಲ್ಲೇ ಕಾಂಪ್ಲೆಕ್ಸ್ ನಂಬರ್ ಅಥವಾ ರಿಯಲ್ ನಂಬರ್ ಬೇಕಾ ತಗೋಬಹುದು. ಈಗೇನು ಇದರಲ್ಲೇ ರೋಸ್ ಮತ್ತೆ ಕಾಲಮ್ಸ್ ಬರುತ್ತೆ. ಈ ಅಡ್ಡವಾಗಿದೆಯಲ್ಲ, ಇದೇ ಏನು ಅಂದ್ರೆ ರೋ ನಂಬರ್ 1. ಇದು 1ನೇ ರೋ. ಕರೆಕ್ಟ್ ಅಲ್ವಾ? ಇದೇನಿದು? ಇದು ರೋ ನಂಬರ್ 2 ಅಂದ್ರೆ 2ನೇ ರೋ. ಗೊತ್ತಾಗತ್ತಲ್ಲ? ರೋ ಅಂದ್ರೆ ಅಡ್ಡವಾಗಿರೋದೇನಿರ್ತಲ್ಲ ಅದು ರೋ. ಇನ್ನ ಇದು ನೇರವಾಗಿದೆ ನೋಡಿ, ಇದೇನಿದು? ಕಾಲಮ್ ನಂಬರ್ 1. ಇದು ಕಾಲಮ್ ನಂಬರ್ 2 ಎನ್ಸಕ್ ಬರುತ್ತೆ. ಇದು ಕಾಲಮ್ ನಂಬರ್ 3. ಹೀಗೆ ರೀಪ್ರೆಸೆಂಟ್ ಮಾಡ್ಕೋತಾ ಹೋಗ್ತೀವಿ. ಓಕೆ, ಇಷ್ಟೇ ಮ್ಯಾಟ್ರಿಕ್ಸ್ ಅಂದ್ರೆ. ಈ ಬ್ರಾಕೆಟ್ ಅಲ್ಲಿ ಏನೋ ರೋಸ್ ಮತ್ತೆ ಕಾಲಮ್ಸ್ ಇರುತ್ತೆ, ಅವು ಬೇಕಾದಷ್ಟು ಇರಬಹುದು. ಓಕೆ, ಈ ನಂಬರ್ಸ್ ಹೆಂಗ್ ತಗೋತೀವಿ? ರಿಯಲ್ ನಂಬರ್ ತಗೊಳ್ಳಿ, ಇಲ್ಲ ಕಾಂಪ್ಲೆಕ್ಸ್ ನಂಬರ್ ತಗೋರಿ, ಬೇಕಾದ ನಂಬರ್ ಅನ್ನ ನಾವು ತಗೋಬಹುದು. ಓಕೆ, ಈ ನೋಡಿ, ಮ್ಯಾಟ್ರಿಕ್ಸ್ ಬೈ ಇಟ್ ಸೆಲ್ಫ್ ಡಸ್ ನಾಟ್ ಹ್ಯಾವ್ ಅ ವ್ಯಾಲ್ಯೂ ಆರ್ ಎನಿ ಸ್ಪೆಷಲ್ ಮೀನಿಂಗ್. ಓಕೆ, ಇದು ನೋಡಿ ಸ್ನೇಹಿತರೆ, ನಿಮ್ಗೆ ಇದು ಆರ್ಡರ್ ಆಫ್ ಮ್ಯಾಟ್ರಿಕ್ಸ್ ಸಿಲೆಬಸ್ ಅಲ್ಲಿ ಇದೆ. ಈ ಲ್ಯಾಂಡ್ ಸರ್ವೇರ್ ಏನು ಭೂಮಾಪಕರ ಹುದ್ದೆ ಕರೆದಿದ್ದಾನೋ, ಈ ಕನ್ಸೆಪ್ಟ್ ಇದೆ ಆರ್ಡರ್ ಆಫ್ ಅ ಮ್ಯಾಟ್ರಿಕ್ಸ್ ಅಂತ. ಆರ್ಡರ್ ಆಫ್ ಅ ಮ್ಯಾಟ್ರಿಕ್ಸ್ ಇಸ್ ಡಿನೋಟೆಡ್ ಬೈ m by n. ಓಕೆ, ಆರ್ಡರ್ ಆಫ್ ಮ್ಯಾಟ್ರಿಕ್ಸ್ ಅಂದ್ರೆ ತಿಳ್ಕೊಳ್ಳೋಣ. ಈಗ ನಾನೊಂದು ಮ್ಯಾಟ್ರಿಕ್ಸ್ ತಗೋತೀನಿ, ಮ್ಯಾಟ್ರಿಕ್ಸ್ 3 0 -1 4 6 7 ಅಂತ ತಗೊಂಡೆ ಅಂತ ಇಟ್ಕೊಳ್ಳಿ. ಓಕೆ, ಹಾಗಾದ್ರೆ ಆರ್ಡರ್ ಏನು? ಆರ್ಡರ್ ನಾವು m by n ಇಂದಾನೇ ರೀಪ್ರೆಸೆಂಟ್ ಮಾಡೋದು. m by n ಅಂದ್ರೆ ಏನು ಅಂದ್ರೆ, ಈ m ಏನ್ ರೀಪ್ರೆಸೆಂಟ್ ಮಾಡುತ್ತೆ? ಕೊಟ್ಟಿರುವಂತ ಮ್ಯಾಟ್ರಿಕ್ಸ್ ಅಲ್ಲಿ ರೋಸ್ ಎಷ್ಟು ರೋಸ್ ಇದಾವೆ ಅದನ್ನ m ರಿಪ್ರೆಸೆಂಟ್ ಮಾಡುತ್ತೆ. ಈಗ ನೋಡಿ, ನಂಬರ್ ಆಫ್ ರೋಸ್. n ಏನ್ ರಿಪ್ರೆಸೆಂಟ್ ಮಾಡುತ್ತಪ್ಪ ಅಂತಂದ್ರೆ ನಂಬರ್ ಆಫ್ ಕಾಲಮ್ಸ್. ಹಂಗಂದ್ರೆ ಈ ರೋಸ್ ಅಂದ್ರೆ ಏನು? ಅಡ್ಡ ರೇಖೆಗಳು ಎಷ್ಟಿದೆ? ರೋ ನಂಬರ್ 1, ರೋ ನಂಬರ್ 2 ಎಷ್ಟಿದೆ? ರೋಸ್ 2.
ಹೌದಲ್ವಾ? ಹಾಗಾದ್ರೆ ನಂಬರ್ ಆಫ್ ಕಾಲಮ್ಸ್ ಎಷ್ಟಿದೆ? 1 2 3 ಕಾಲಮ್ ಇದೆಯಲ್ಲ, 3 ಕಾಲಮ್ಸ್. ಹಂಗಾದ್ರೆ ಎಂ ಅಂದ್ರೇನು? ಎಂ ಅಂದ್ರೆ ನಂಬರ್ ಆಫ್ ರೋಸ್, ಅಡ್ಡ ರೇಖೆಗಳು ಎಷ್ಟಿವೆ. ಓಕೆ, ಎಷ್ಟಿದೆ ಇಲ್ಲಿ? 2. ಎಂ ಅಂದ್ರೆ ಎಷ್ಟು? 2. ಎನ್ ಅಂದ್ರೆ ಎಷ್ಟು ಸ್ನೇಹಿತರೆ? 3. ಯಾಕೆ? ಕಾಲಮ್ಸ್ ಎಷ್ಟಿದೆ? 3. ಅರ್ಥ ಆಗುತ್ತಲ್ಲ? ಹಾಗಾದ್ರೆ ಆರ್ಡರ್ ನ ಹೇಗೆ ರಿಪ್ರೆಸೆಂಟ್ ಮಾಡ್ತೀವಿ ನಾವು? ಈ ಒಂದು ಮ್ಯಾಟ್ರಿಕ್ಸ್ ಗೆ ರೋಸ್ ಎಷ್ಟಿದೆ ಅಂದ್ರಿ? 1 2 ರೋಸ್ ಇದೆ. 2 ಬೈ ಇಂಟು ಅನ್ನಂಗಿಲ್ಲ ಇಲ್ಲಿ ಈ ಮ್ಯಾಟ್ರಿಕ್ಸ್ ಅಲ್ಲಿ, ಇದಕ್ಕೆ ಇಂಟು ಅನ್ನಂಗಿಲ್ಲ, ಬಾಯ್ ಅನ್ಬೇಕು. ಓಕೆ, ಹಾಗಾದ್ರೆ ಮೊದಲು ಎಂ ಅಂದ್ರೇನು? ನಂಬರ್ ಆಫ್ ರೋ ರಿಪ್ರೆಸೆಂಟ್ ಮಾಡಿದ್ರೆ ಇಲ್ಲೇ ನೋಡಿ ಹಿಂಗಂದ್ರೇನು? ಬಾಯ್ ಇಲ್ಲಿ ಬಾಯ್ ಎನ್ ಅಂದ್ರೇನು? ನಂಬರ್ ಆಫ್ ಕಾಲಮ್ಸ್ ಎಷ್ಟಿದೆ? 3 ಇದೆ. ಸೊ ಆರ್ಡರ್ ಆಫ್ ದಿಸ್ ಮ್ಯಾಟ್ರಿಕ್ಸ್ ಈಸ್ 2/3. ಹಾಗೆ ಇನ್ನೊಂದು ತಗೋತೀನಿ ನೋಡಿ, 4 - 1 5 ತಗೊಂಡೆ ಅಂತ ಇಟ್ಕೊಳ್ಳಿ. ಇದರ ಆರ್ಡರ್ ಆಫ್ ಮ್ಯಾಟ್ರಿಕ್ಸ್ ಅನ್ನ ನೀವೇ ಹೇಳಿ ಎಷ್ಟು ಬರುತ್ತೆ ಅಂತ. ಓಕೆ, ನೋಡಿ ರೋಸ್ ಎಷ್ಟಿದೆ? 1 2 3. ನಂಬರ್ ಆಫ್ ರೋಸ್ ಎಷ್ಟಿದೆ? 3. ಮೊದಲು ರೋಸ್ ಅನ್ನ ರಿಪ್ರೆಸೆಂಟ್ ಮಾಡ್ಬೇಕು ಅಂದ್ರೆ ಎಂ. ಓಕೆ, ನಂತರ ಕಾಲಮ್ ಎಷ್ಟಿದೆ ನೋಡಿ? ಒಂದೇ ಕಾಲಮ್ ಇರೋದು ನನಗೆ. ಸೊ ಕಾಲಮ್ ಎಷ್ಟು? 3/1. ಅರ್ಥ ಆಗುತ್ತಲ್ಲ? ಈಗ ತಿಳಿಯುತ್ತೆ ನಿಮಗೆ. ಇನ್ನ ಪ್ರತಿಯೊಂದು ಹೇಳಿದಾಗ ಗೊತ್ತಿರ್ಬೇಕು. ಈ ಒಂದು ನಾನು ನಿಮಗೆ ಹೋಮ್ವರ್ಕ್ ಕೊಡ್ತೀನಿ, ಇದರ ಆರ್ಡರ್ ಎಷ್ಟು ಅಂತ ಹೇಳ್ಬೇಕು ನನಗೆ. 2 - 1 3 - 6 0 1. ಇದರ ಆರ್ಡರ್ ಆಫ್ ಮ್ಯಾಟ್ರಿಕ್ಸ್ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಸ್ನೇಹಿತರೆ. ಆರ್ಡರ್ ಆಫ್ ಮ್ಯಾಟ್ರಿಕ್ಸ್ ಅನ್ನ ಇಲ್ಲೇ ರಿಪ್ರೆಸೆಂಟ್ ಮಾಡೋದನ್ನ ನಾನು ಮಾಡಿದೀನಿ ನೋಡಿ, ಎನ್ ಅಂತ. ಓಕೆ, ಮುಂದೆ ತಿಳಿತಾ ಹೋಗುತ್ತೆ. ಇನ್ನು ನೋಡಿ, ಈಚ್ ಮೆಂಬರ್ ಆಫ್ ದ ಮ್ಯಾಟ್ರಿಕ್ಸ್ ಈಸ್ ಕಾಲ್ಡ್ ಆನ್ ಎಲಿಮೆಂಟ್ ಆಫ್ ದಿ ಮ್ಯಾಟ್ರಿಕ್ಸ್. ಅಂದ್ರೆ ಇಲ್ಲೇನ್ ರಿಪ್ರೆಸೆಂಟ್ ಮಾಡಿದ್ದೀನಿ ನೋಡಿ, ಈ ಮ್ಯಾಟ್ರಿಕ್ಸ್ ಅಲ್ಲಿ ಈ ನಂಬರ್ ಬರೆದಿದ್ದೀನಿ, 3 ಇದೆ, -6 ಇದೆ, 0 ಇದೆ, 1 ಇದೆ. ಇವೆಲ್ಲ ಏನು? ಎಲಿಮೆಂಟ್ಸ್ ಆಫ್ ದಟ್ ಮ್ಯಾಟ್ರಿಕ್ಸ್. ಈ ಮ್ಯಾಟ್ರಿಕ್ಸ್ ದೇ ನಾವು ಎಲಿಮೆಂಟ್ಸ್ ಅಂದ್ರೇನು? ಸದಸ್ಯ. ಓಕೆ, ಒಂದು ಸಂಖ್ಯೆ ಎಲಿಮೆಂಟ್ ಅದು. ಈ ಮ್ಯಾಟ್ರಿಕ್ಸ್ ದ ಎಲಿಮೆಂಟ್ಸ್ 2 - 1 3 - 6 0 1 ಆರ್ ದಿ ಎಲಿಮೆಂಟ್ಸ್ ಆಫ್ ದಟ್ ಮ್ಯಾಟ್ರಿಕ್ಸ್. ಅರ್ಥ ಆಗುತ್ತಲ್ಲ? ಇನ್ನ matrices are generally denoted by capital A, capital B, C and etc. ಈ ಮ್ಯಾಟ್ರಿಕ್ಸ್ ಬರೆದ್ರೆ ಅದನ್ನ ಯಾವಾಗಲೂ ಕ್ಯಾಪಿಟಲ್ ಲೆಟರ್ ದಿಂದಾನೇ ಡಿನೋಟ್ ಮಾಡಬೇಕು. ಇದಕ್ಕೇನಂತೀವಿ ನಾವು? ಎ ಅಂದ್ರೆ ಏನಿದು? ಮ್ಯಾಟ್ರಿಕ್ಸ್ ಎ. ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ, ತುಂಬಾ ಚೆನ್ನಾಗಿ ನಡೀತಾ ಇದೆ ಕ್ಲಾಸು. ಯಾವಾಗಲೂ ಈ ಮ್ಯಾಟ್ರಿಕ್ಸ್ ಅನ್ನ ತೋರಿಸ್ಬೇಕಾಗಿತ್ತು ಅಂದ್ರೆ ನಾವು ಒಂದು ಲೆಟರ್ ಇಂದ ಡಿನೋಟ್ ಮಾಡಬೇಕು. ಆ ಲೆಟರ್ ಹೆಂಗಿರ್ಬೇಕು? ಕ್ಯಾಪಿಟಲ್ ಇಂದಾನೇ ಡಿನೋಟ್ ಮಾಡಿರ್ಬೇಕು. ಈಗ ಏನಾಯ್ತಿದು? ಮ್ಯಾಟ್ರಿಕ್ಸ್ ಎ ಅಲ್ಲಿ ಎಲಿಮೆಂಟ್ಸ್ ಯಾವ್ಯಾವು? ಎಲಿಮೆಂಟ್ಸ್ ಆರ್ 2 - 1 3 - 6 0 1 ಆರ್ ದಿ ಎಲಿಮೆಂಟ್ಸ್ ಆಫ್ ದಟ್ ಮ್ಯಾಟ್ರಿಕ್ಸ್ ಎ. ಹೀಗೆ ಹೇಳಕ್ ಬರ್ಬೇಕು. ಅರ್ಥ ಆಗುತ್ತಾ? ಇನ್ನು ಮುಂದಿನ ನೆಕ್ಸ್ಟ್ ನೋಡಿ, ಎಕ್ಸಾಂಪಲ್ ಮುಖಾಂತರ ಎಲ್ಲ ಹೇಳಿದ್ದೀನಿ ನೋಡಿ. ಎಕ್ಸಾಂಪಲ್ ಒಂದು ತಗೊಂಡಿದ್ದೀನಿ. ಎ ಅನ್ನೋದೊಂದು ಮ್ಯಾಟ್ರಿಕ್ಸ್. ಈ 2 - 3 9 1 0 -7 4 -2 1 ಏನು? ಎಲಿಮೆಂಟ್ಸ್. ಏನು? ಎಲಿಮೆಂಟ್ಸ್. ಎದ್ರದ್ದು? ಈ ಮ್ಯಾಟ್ರಿಕ್ಸ್ ಇದು ಎಲಿಮೆಂಟ್ಸ್ ಆಫ್ ಮ್ಯಾಟ್ರಿಕ್ಸ್ ಎ. ಈಗ ನೋಡಿ ಇದನ್ನ ಹೆಂಗ್ ರಿಪ್ರೆಸೆಂಟ್ ಮಾಡ್ತೀವಿ ನೋಡಿ. ಈ ಒಂದು ಎಲಿಮೆಂಟ್ ಅನ್ನ ಇದೆಲ್ಲಿದೆ? 1ನೇ ರೋ ಇದಿಲ್ಲಿ, 1ನೇ ಕಾಲಮ್ ಅಲ್ಲಿ ಇದೆ. ಹಾಗಾದ್ರೆ A11 ಇದರ ಸ್ಥಾನ ಇಲ್ಲಿ A11. ಹಾಗಾದ್ರೆ ಈ 9 ಸ್ಥಾನ ನೋಡ್ರಿ, ರೋ ನಂಬರ್ 1 ಅಲ್ಲಿ ಇದೆ. A1 ಕಾಲಮ್ ಎಷ್ಟನೇದ್ದು? 3ನೇ ಕಾಲಮ್. ಹಾಗಾದ್ರೆ A13 ಅಂತ ನಾವು ಬರಿಬೇಕಾಗಿತ್ತು ಅಂದ್ರೆ ಎಷ್ಟು ಬರುತ್ತೆ? ಇಲ್ಲಿ 9 ಬರುತ್ತೆ. ಎಷ್ಟು ಚೆನ್ನಾಗಿದೆ ನೋಡಿ. ಹಾಗಾದ್ರೆ ಈ 0ದ ಪೊಸಿಷನ್ ಏನು ನೋಡ್ರಿ, 2ನೇ ರೋ ಅಲ್ಲಿ ಇದೆ, 2ನೇ ಕಾಲಮ್ ಅಲ್ಲಿ ಇದೆ. ಹೆಂಗ್ ಬರಿತೀವಿ ನಾವು? A22. ಹೌದಾ? ಯಾವ್ದು? ಯಾವ ಎಲಿಮೆಂಟ್ ಬಂತು? 0 ಬಂತು. ಹಾಗೆ ಇಲ್ಲಿ A32 ಬರೆದಿದೆ ನೋಡಿ. 3 ಅಂದ್ರೆ ಏನು? ರೋ. ಯಾವ ರೋ? 3ನೇ ರೋ. ಓಕೆ, 2 ಅಂದ್ರೆ ಏನು? ಕಾಲಮ್, 2ನೇ ಕಾಲಮ್. ಯಾವ್ದಿದೆ ಇಲ್ಲಿ? -2. ನೋಡಿ ಇಲ್ಲಿ -2ನೇ ಬರೆದಿದ್ದಾನಲ್ಲ. ಈ ತರ ರಿಪ್ರೆಸೆಂಟ್ ಮಾಡಕ್ಕೆ ನಾನು ಹೇಳೋದು. ಓಕೆನಾ? ಸೊ ಹಾಗಿದ್ರೆ ನಾವಿನ ಹೀಗೆ ಕಲ್ತೀವಲ್ಲ, ಆರ್ಡರ್ ಆಫ್ ಮ್ಯಾಟ್ರಿಕ್ಸ್ ಎಷ್ಟು? ಈ ಮ್ಯಾಟ್ರಿಕ್ಸ್ ದ ಆರ್ಡರ್ ಎಷ್ಟಪ್ಪ ಅಂತಂದ್ರೆ ಹೇಳಿ, ಎಷ್ಟು ಆರ್ಡರ್ ಅಂತ? ಎಷ್ಟು ರೋಸ್ ಇದೆ ನೋಡಿ ಇಲ್ಲಿ? 1ನೇ ರೋ, 2ನೇ ರೋ, 3ನೇ ರೋ. ಈ 3 ರೋ ಇದೆ. ಕಾಲಮ್ಸ್ ಎಷ್ಟಿದೆ? 1ನೇ ಕಾಲಮ್, 2ನೇ ಕಾಲಮ್, 3ನೇ ಕಾಲಮ್. ಎಷ್ಟು ಕಾಲಮ್ ಇದೆ? 3. ಹಂಗಾದ್ರೆ ಈ ಮ್ಯಾಟ್ರಿಕ್ಸ್ ದ ಆರ್ಡರ್ ಎಷ್ಟು? 3/3. ಎಷ್ಟು ಸಿಂಪಲ್ ಆಗಿದೆಯಲ್ಲ? ಸಾರಿ ನೋಡಿ ಎಷ್ಟು ಸಿಂಪಲ್ ಆಗಿ ಮೂವ್ ಆಗ್ತಾ ಇದೀವಂತ. ಓಕೆ, ಅದೇ ರೀತಿ
ನಾನು ಸುಮ್ನೆ ಇಲ್ಲಿ ಹೇಳಕ್ ಬರ್ದಿರೋದು ನೋಡಿ. ಇಲ್ಲಿ ಬೇಕಾದ ನಂಬರ್ ಅನ್ನ ತಗೋಬಹುದು ನೀವು, ರಿಯಲ್ ನಂಬರ್ ತಗೊಳ್ಳಿ, ಕಾಂಪ್ಲೆಕ್ಸ್ ನಂಬರ್ ತಗೊಳ್ಳಿ. ಇಲ್ಲಿ ಐ ಅಂದ್ರೆ ಏನು, ಇಮ್ಯಾಜಿನರಿ. ಓಕೆ, ಇಮ್ಯಾಜಿನರಿ ನಂಬರ್ ಅಂದ್ರೆ ಎಲ್ಲಿ ಬರುತ್ತೆ, ಕಾಂಪ್ಲೆಕ್ಸ್ ನಂಬರ್ ಅಲ್ಲಿ ಬರುತ್ತೆ. ಅಂದ್ರೆ ಕಾಂಪ್ಲೆಕ್ಸ್ ನಂಬರ್ ಕೂಡ ಎಲಿಮೆಂಟ್ಸ್ ಆಗುತ್ತೆ. ಇದರ ಆರ್ಡರ್ ಏನ್ ಬರುತ್ತೆ ಹೇಳಿದ ನೋಡು, 2x2. ರೋಸ್ ಎಷ್ಟಿದೆ, 2 ಇದೆ. ಕಾಲಮ್ಸ್ ಎಷ್ಟಿದೆ, ಅವು ಕೂಡ 2 ಇದೆ. ಸೊ ಸಿ ಇಸ್ ಅ ಮ್ಯಾಟ್ರಿಕ್ಸ್. ಸಿ ಅನ್ನೋದು ಒಂದು ಮ್ಯಾಟ್ರಿಕ್ಸ್, ಅದರ ಆರ್ಡರ್ ಎಷ್ಟು 2x2. ಹಾಗೆ ಡಿ ಅನ್ನೋದು ಒಂದು ಮ್ಯಾಟ್ರಿಕ್ಸ್, ಅದರ ಆರ್ಡರ್ ಎಷ್ಟು 2x3. ಅಂದ್ರೆ 2 ರೋಸ್ ಇದೆ, 3 ಕಾಲಮ್ಸ್ ಇದೆ. ಅರ್ಥ ಆಗುತ್ತಲ್ವಾ? ಸೊ ನೆಕ್ಸ್ಟ್ ಸಾಗೋಣ. ಅದೇ ನಾನು ಇವಾಗಲೇ ಹೇಳಿರ್ತಾನೆ, ಪೊಸಿಷನ್ A11 ಒಂದೇ ರೋ ಒಂದೇ ಕಾಲಮ್, ಯಾವ ಎಲಿಮೆಂಟ್ ಬರುತ್ತೆ 2 ಬರ್ದಿದೆ ನೋಡಿ. ಅದೇ ರೀತಿ A21 ಅಂದ್ರೆ ಎರಡನೇ ರೋ ಒಂದೇ ಕಾಲಮ್, ಎಲ್ಲಿ ಇಂಟರ್ಸೆಕ್ಟ್ ಆಗ್ತಾ ಇದೆ ಇದು ಒಂದರಲ್ಲಿ. ಸೊ A21 ಅಂದ್ರೆ ಎಷ್ಟು, A21 ಅಂದ್ರೆ 1 ಬರ್ದಿದೆ ನೋಡಿ. A33 ಅಂದ್ರೆ ಥರ್ಡ್ ರೋ ಥರ್ಡ್ ಕಾಲಮ್, ಎಲ್ಲಿ ಇಂಟರ್ಸೆಕ್ಟ್ ಆಯ್ತು ಒಂದರ ಮೇಲೆ ಬತ್ ನೋಡಿ. A33 1 ಚೆಕ್ ಮಾಡಬಹುದು. ಓಕೆ, ನಿಮ್ಗೆ ಚೆಕ್ ಮಾಡಿ ಅಂತಾನೆ ಇದು ನೋಡೋದು. ಪ್ರತಿಯೊಂದು ಈ ಪೇಜ್ ಅನ್ನ ನೀವು ಸ್ಕ್ರೀನ್ ಶಾಟ್ ಮಾಡ್ಕೊಂಡು ಹಿಂದ್ಗಡೆ ನೋಡಿ ಆನ್ಸರ್ ಮಾಡ್ತಾ ಸಾಗಿ ಸ್ನೇಹಿತರೆ. ಓಕೆ, ಒನ್ ಶಾಟ್ ಅಲ್ಲಿ ಟೋಟಲ್ ಮ್ಯಾಟ್ರಿಕ್ಸ್ ಅನ್ನ ಮುಗಿಸೋ ಪ್ರಯತ್ನ ನಾನು ಮಾಡ್ತೀನಿ. ಅದಕ್ಕೋಸ್ಕರ ನೀವು ಕೂಡ ಸ್ವಂತವಾದ ಪ್ರಯತ್ನ ನಿಮ್ದಿರ್ಲಿ. ಇನ್ನ ನೆಕ್ಸ್ಟ್ ಬರೋದಾದ್ರೆ ಆರ್ಡರ್ ಆಫ್ ಮ್ಯಾಟ್ರಿಕ್ಸ್ ಮುಗಿತು. ಇನ್ನ ಟೈಪ್ಸ್ ಆಫ್ ಮ್ಯಾಟ್ರಿಕ್ಸ್ ಬರ್ತೀವಿ. ಅಂದ್ರೆ ಈ ಮ್ಯಾಟ್ರಿಕ್ಸಸ್ ಅಲ್ಲೇ ಟೈಪ್ಸ್ ಯಾವ್ಯಾವ ಬರುತ್ತೆ. ಒಂದೇದು ಬರೋದು ರೋ ಮ್ಯಾಟ್ರಿಕ್ಸ್. ತುಂಬಾ ಸಿಂಪಲ್ ಆಗಿ ಹೇಳ್ತೀನಿ ನಾನು. ರೋ ಮ್ಯಾಟ್ರಿಕ್ಸ್ ಅಂದ್ರೆ ಏನು ಅಂದ್ರೆ, ನೀವು ಬೇಕಾದ್ರೆ ಏನೋ ಡೆಫಿನೇಷನ್ ಓದ್ಕೋಬಹುದು, ನಾನು ಸಿಂಪಲ್ ಆಗಿ ಹೇಳ್ತೀನಿ. ರೋ ಮ್ಯಾಟ್ರಿಕ್ಸ್ ಅಂದ್ರೆ ಏನಿಲ್ಲ, ಮ್ಯಾಟ್ರಿಕ್ಸ್ ಹ್ಯಾವಿಂಗ್ ಓನ್ಲಿ ಒನ್ ರೋ. ಒಂದ್ ಮ್ಯಾಟ್ರಿಕ್ಸ್ ಇದೆ, ಆ ಮ್ಯಾಟ್ರಿಕ್ಸ್ ಒಂದು ಹೆಸರು ಕೊಡ್ತೀನಿ, ನಿಮ್ಗೆ ಡೌಟ್ ಬೇಡ. ಓಕೆ, ನಿಮ್ಗೆಲ್ಲ ಗೊತ್ತು ಮ್ಯಾಟ್ರಿಕ್ಸ್ ಗೆ ಹೆಸರು ಕೊಡ್ಬೇಕು. ಆ ಹೆಸರು ಏನ್ ತಗೋತೀನಿ ಸರ್, ಎ ಯಾಕೆ ಬಿ ತಗೊಳ್ಳೋಣ, ಬಿ ಮ್ಯಾಟ್ರಿಕ್ಸ್ ಅಂತ ತಗೋತೀನಿ. ರೋ ಮ್ಯಾಟ್ರಿಕ್ಸ್ ಏನ್ ಹೇಳುತ್ತೆ, ಯಾವ ಮ್ಯಾಟ್ರಿಕ್ಸ್ ಗೆ ಒಂದೇ ಒಂದು ರೋ ಇದೆಯೋ ಅದನ್ನ ರೋ ಮ್ಯಾಟ್ರಿಕ್ಸ್ ಅಂತೀವಿ. ಹಂಗಂದ್ರೆ 1 3 -9. ಹಾಗಾದ್ರೆ ಈ ಬಿ ಮ್ಯಾಟ್ರಿಕ್ಸ್ ಗೆ ಏನಿದೆ, ರೋ ಒಂದೇ ಇದೆಯಲ್ವಾ, ರೋ ಎಷ್ಟಿದೆ, ಒಂದೇ ಇದೆ, ರೈಟಾ? ಹಾಗಾದ್ರೆ ಇದೇನಿದು ರೋ ಮ್ಯಾಟ್ರಿಕ್ಸ್ ಎಕ್ಸಾಂಪಲ್. ಹಾಗಾದ್ರೆ ಇದರ ಆರ್ಡರ್ ಹೇಳಿ, ರೋ ಎಷ್ಟಿದೆ 1 ಇದೆ, ಕಾಲಮ್ಸ್ ಎಷ್ಟಿವೆ 1 2 3. ನೋಡ್ರಿ ಇದರ ಆರ್ಡರ್ ಎಷ್ಟು 1/3. ಹೀಗೆ ಪ್ರತಿಯೊಂದನ್ನು ನಾವು ಚೆಕ್ ಮಾಡ್ತಾ ಸಾಗ್ಬೇಕು. ಆರ್ಡರ್ ಆಫ್ ಮ್ಯಾಟ್ರಿಕ್ಸ್ ಅಂದ್ರೆ ಆರ್ಡರ್ ಆಫ್ ಮ್ಯಾಟ್ರಿಕ್ಸ್ ಅಲ್ಲೇ ಬಿಟ್ಟು ಬರಬಾರ್ದು, ಎಲ್ಲ ಕಡೆ ಇಟ್ಕೊಂಡು ಬನ್ನಿ. ಇಲ್ಲಿ ಕೊಟ್ಟಿದ್ದ ನೋಡಿ, ಇಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದಾನೆ -1 2. ಅಂದ್ರೆ ರೋ 1 ಇದೆ, ಕಾಲಮ್ಸ್ ಎಷ್ಟಿವೆ ಇಲ್ಲಿ 2, ಆರ್ಡರ್ ಎಷ್ಟು 1/2. ಅಂದ್ರೆ ರೋ ಒಂದೇ ಇದ್ದು ಕಾಲಮ್ ಎಷ್ಟು ಬೇಕಾದಷ್ಟಿರ್ಲಿ, ಕಾಲಮ್ ಎಷ್ಟು ಬೇಕಾದಷ್ಟಿರ್ಲಿ, ಆದ್ರೆ ರೋ ಮಾತ್ರ ಒಂದೇ ಇರಬೇಕು. ಅದೇನದು ರೋ ಮ್ಯಾಟ್ರಿಕ್ಸ್. ಓಕೆನಾ? ಇನ್ ಸೆಕೆಂಡ್ ಬರೋದು ಕಾಲಮ್ ಮ್ಯಾಟ್ರಿಕ್ಸ್. ಸೇಮ್ ಆಸ್ ರೋ ಮ್ಯಾಟ್ರಿಕ್ಸ್. ಅಂದ್ರೆ ಇಲ್ಲಿ ಕಾಲಮ್ ಒಂದೇ ಇರಬೇಕು. ನೋಡ್ರಿ, ಇಲ್ಲಿ ಕಾಲಮ್ ಒಂದೇ ಇದೆ, ರೋ ಬೇಕಾದಷ್ಟಿದ್ರು ನಡೆಯುತ್ತೆ. ರೋ ಎಷ್ಟಿದೆ ಇಲ್ಲಿ 2 ಇದೆ, ಕಾಲಮ್ಸ್ ಎಷ್ಟಿದೆ 1 ಇದೆ, ಅದಕ್ಕೆ ಆರ್ಡರ್ ಏನ್ ಬಂತು 2/1. ಅದೇ ಇಲ್ಲಿ ನೋಡಿ, ಕಾಲಮ್ಸ್ ಎಷ್ಟಿದೆ ಒಂದೇ, ಅದೇ ಕಾಲಮ್ ಮ್ಯಾಟ್ರಿಕ್ಸ್. ಕಾಲಮ್ ಒಂದಿದ್ರೆ ಅದನ್ನ ಕಾಲಮ್ ಮ್ಯಾಟ್ರಿಕ್ಸ್ ಅಂತ ಅನ್ಬಹುದು, ಅದಕ್ಕೆ ಬರ್ದಿದೆ ನೋಡಿ. ಹಾಗಾದ್ರೆ ರೋಸ್ ಎಷ್ಟಿದೆ ಇಲ್ಲಿ 3 ಇದೆ, 3/1 ಇಸ್ ದ ಆರ್ಡರ್ ಆಫ್ ದಿಸ್ ಮ್ಯಾಟ್ರಿಕ್ಸ್. ಇದಕ್ಕೊಂದು ಹೆಸರು ಕುಡಿಬೇಕಾದ್ರೆ ಏನು ಸಿ ಅಂತ, ಏನ್ ಪ್ರಾಬ್ಲಮ್ ಇಲ್ಲ. ಓಕೆ, ಅರ್ಥ ಆಯ್ತಲ್ಲ ರೋ ಮ್ಯಾಟ್ರಿಕ್ಸ್ ಮತ್ತೆ ಕಾಲಮ್ ಮ್ಯಾಟ್ರಿಕ್ಸ್ ಅಂದ್ರೆ. ನೆಕ್ಸ್ಟ್ ನೋಡೋದು ಜೀರೋ ಮ್ಯಾಟ್ರಿಕ್ಸ್. ಜೀರೋ ಮ್ಯಾಟ್ರಿಕ್ಸ್ ಅಂದ್ರೆ ಏನಿಲ್ಲ, ಎವ್ರಿ ಎಲಿಮೆಂಟ್ ಆಫ್ ದಟ್ ಮ್ಯಾಟ್ರಿಕ್ಸ್ ಈಸ್ ಜೀರೋ. ಜೀರೋ ಮ್ಯಾಟ್ರಿಕ್ಸ್ ಅಂದ್ರೆ ಕೊಟ್ಟಿರೋ ಮ್ಯಾಟ್ರಿಕ್ಸ್ ಅಲ್ಲಿ ಎಲ್ಲಾ ಎಲಿಮೆಂಟ್ ಜೀರೋ ಇದ್ರೆ ಅದನ್ನ ಜೀರೋ ಮ್ಯಾಟ್ರಿಕ್ಸ್ ಅನ್ನಬಹುದು. ಅರ್ಥ ಆಯ್ತಾ? ಸೊ ಈಗ ಇದೆ ಇಷ್ಟೇ ಇರುತ್ತೆ, ಇದು ಕೂಡ ಜೀರೋ ಮ್ಯಾಟ್ರಿಕ್ಸ್. ಯಾಕೆ? ಎಲ್ಲ ಎಲಿಮೆಂಟ್ ಜೀರೋ ಇದ್ರೆ ಅದಕ್ಕೆ ಏನಂತೀವಿ ನಾವು, ಜೀರೋ ಎಲಿಮೆಂಟ್ಸ್ ಆರ್ ನಲ್, ಜೀರೋ ಮ್ಯಾಟ್ರಿಕ್ಸ್ ಆರ್ ನಲ್ ಮ್ಯಾಟ್ರಿಕ್ಸ್ ಅಂತ ಅನ್ಬಹುದು. ಈ ಜೀರೋ ಮ್ಯಾಟ್ರಿಕ್ಸ್ ಅನ್ನ ಹೆಂಗ್ ಡಿನೋಟ್ ಮಾಡ್ತೀವಿ ನಾವು, ಜೀರೋ ಅಂತ ಡಿನೋಟ್ ಮಾಡ್ತೀವಿ. ಜೀರೋ ಅಂತ ಡಿನೋಟ್ ಮಾಡ್ತೀವಿ. ಆರ್ಡರ್ ಎಷ್ಟಿದೆ ನೋಡಿ, ಇಲ್ಲಿ 3 ರೋ ಇದೆ, 3 ಕಾಲಮ್ ಇವೆ. ಸೊ 3/3. ಇಲ್ಲಿ ಎಷ್ಟಿದೆ 3 ರೋ ಇದೆ, 3 ಕಾಲಮ್ ಇದೆ ನೋಡಿ, 3/2. ಅದೇ ರೀತಿ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಬರೋದಾದ್ರೆ, ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಲ್ಲಿ ಏನ್ ಕರಿತೀವಿ ಸ್ನೇಹಿತರೆ, ಮ್ಯಾಟ್ರಿಕ್ಸ್ ವಿತ್ ಈಕ್ವಲ್ ನಂಬರ್ ಆಫ್ ರೋಸ್ ಅಂಡ್ ಕಾಲಮ್ಸ್. ಯಾವ ಮ್ಯಾಟ್ರಿಕ್ಸ್ ಅಲ್ಲಿ ರೋಸ್ ಎಷ್ಟು ಇವೆಯೋ ಕಾಲಮ್ಸ್ ಅಷ್ಟೇ ಇದ್ರೆ, ಅಂದ್ರೆ ನಂಬರ್ ಆಫ್ ರೋಸ್, ಇನ್ನು ಸಿಂಪಲ್ ಆಗಿ ಹೇಳ್ತೀನಿ ನಾನು, ನಂಬರ್ ಆಫ್ ರೋಸ್ ಇಸ್ ಈಕ್ವಲ್ ಟು ನಂಬರ್ ಆಫ್ ಕಾಲಮ್ಸ್ ಇದ್ರೆ, ರೋಸ್ ಎಷ್ಟಿರ್ತಾವೋ ಕಾಲಮ್ಸ್ ಅಷ್ಟೇ ಇದ್ರೆ ಅದನ್ನ ಯಾವ ಮ್ಯಾಟ್ರಿಕ್ಸ್ ಅಂತೀವಿ ನಾವು, ಸ್ಕ್ವೇರ್ ಮ್ಯಾಟ್ರಿಕ್ಸ್. ಓಕೆ, ಸ್ಕ್ವೇರ್ ಹೆಂಗಿರುತ್ತೆ, ಬ್ರೆಡ್ತ್ ಎಷ್ಟಿರುತ್ತೋ ಲೆಂತ್ ಅಷ್ಟೇ ಇರುತ್ತೆ, ಹೌದಲ್ವಾ? ಹಾಗೆ ಇಲ್ಲಿ ಕೂಡ
ರೋಸ್ ಎಷ್ಟ್ ಇರ್ತಾವೋ ಕಾಲಮ್ ಕೂಡ ಅಷ್ಟೇ ಇರಬೇಕು. ನಂಬರ್ ಆಫ್ ರೋಸ್ ಇಸ್ ಈಕ್ವಲ್ ಟು ನಂಬರ್ ಆಫ್ ಕಾಲಮ್ಸ್ ಇದ್ರೆ ಅದನ್ನ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂತೀವಿ. ಬರಿದೆ ನೋಡಿ, ರೋಸು 3 ಇದೆ, ಕಾಲಮ್ಸು 3 ಇದೆ, ರೋಸು 2 ಇದೆ, ಕಾಲಮ್ಸು 2 ಇದೆ. ಅರ್ಥ ಆಗುತ್ತಲ್ಲ, ಇದಕ್ಕೇನಂತೀವಿ ನಾವು ಸ್ಕ್ವೇರ್ ಮ್ಯಾಟ್ರಿಕ್ಸ್. ಸೊ ನೆಕ್ಸ್ಟ್ ಹೋಗೋದಾದ್ರೆ ಡಯಾಗೋನಲ್ ಮ್ಯಾಟ್ರಿಕ್ಸ್. ಡಯಾಗೋನಲ್ ಮ್ಯಾಟ್ರಿಕ್ಸ್ ಸ್ನೇಹಿತರೆ ಲಕ್ಷ್ಯ ಇರ್ಲಿ, ಈ ಡಯಾಗೋನಲ್ ಮ್ಯಾಟ್ರಿಕ್ಸ್ ಮೊದಲು ಏನಿರ್ಬೇಕು, ಸ್ಕ್ವೇರ್ ಮ್ಯಾಟ್ರಿಕ್ಸ್ ಇರ್ಬೇಕು. ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂದ್ರೆ ಏನು, ರೋಸ್ ಎಷ್ಟ್ ಇರ್ತಾವೋ ಕಾಲಮ್ಸ್ ಅಷ್ಟೇ ಇರಬೇಕು. ಹೌದಾ? ಅಷ್ಟಿದ್ರೆ ಇಲ್ಲೊಂದು ರೋ ಇದೊಂದು ರೋ ಬರುತ್ತೆ ನೋಡಿ, ಏನು 5 0 9 ಅಂದ್ರೆ ಈ ಡಯಾಗೋನಲ್ ಮ್ಯಾಟ್ರಿಕ್ಸ್. ಇದನ್ನ ಬಿಟ್ಟು ಇದಕ್ಕೇನಂತೀವಿ ನಾವು ಡಯಾಗೋನಲ್ ಎಲಿಮೆಂಟ್ಸ್ ಅಂತ ಅಂತೀವಿ. ಲಕ್ಷ್ಯ ಇರ್ಲಿ, ಇದನ್ನ ಏನಂತೀವಿ ನಾವು ಡಯಾಗೋನಲ್ ಎಲಿಮೆಂಟ್ಸ್ ಅಥವಾ ಪ್ರಿನ್ಸಿಪಲ್ ಡಯಾಗೋನಲ್ ಎಲಿಮೆಂಟ್ಸ್ ಅಂತ ಅಂತೀವಿ. ಈ ಡಯಾಗೋನಲ್ ಬಿಟ್ಟು ಉಳಿದಿರೋ ಎಲಿಮೆಂಟ್ಸ್ ಇದೆ ನೋಡಿ, ಇವೆಲ್ಲ ಅರ್ಥ ಆಗ್ತಿದ್ಯಾ? ಇವೆಲ್ಲ ಏನು ನಾನ್ ಡಯಾಗೋನಲ್ ಎಲಿಮೆಂಟ್ಸ್. ಇವು ಡಯಾಗೋನಲ್ ಎಲಿಮೆಂಟ್ಸ್ ಅಂದ್ರೆ ಈ A11 ಪೊಸಿಷನ್, A22 ಪೊಸಿಷನ್, A33 ಪೊಸಿಷನ್ ಎಲ್ಲಿ ಬರ್ತಾವಲ್ಲ, ಇವೆಲ್ಲ ಎಲಿಮೆಂಟ್ಸ್ ಹಂಗೆ ಹೋಗ್ತಾ ಇರೋದು. ಇವೆಲ್ಲ ಎಲಿಮೆಂಟ್ಸ್ ಏನು ಡಯಾಗೋನಲ್ ಎಲಿಮೆಂಟ್ಸ್. ಆದ್ರೆ ಇವು ಉಳಿದಿರೋ ಎಲಿಮೆಂಟ್ಸ್ ಏನಿದಾವೋ ಅವಕ್ಕೆ ಏನಂತೀವಿ ನಾವು ನಾನ್ ಡಯಾಗೋನಲ್ ಎಲಿಮೆಂಟ್ಸ್ ಅಂತ ಅಂತೀವಿ. ಏನು ನಾನ್ ಡಯಾಗೋನಲ್ ಎಲಿಮೆಂಟ್ಸ್ ಅಂತ ಅಂತೀವಿ. ಹಾಗಾದ್ರೆ ಈ ಡಯಾಗೋನಲ್ ಮ್ಯಾಟ್ರಿಕ್ಸ್ ಏನ್ ಹೇಳುತ್ತಂದ್ರೆ, ಡಯಾಗೋನಲ್ ಎಲಿಮೆಂಟ್ಸ್ ಬೇಕಾದಿರ್ಲೆಕ್. ಡಯಾಗೋನಲ್ ಎಲಿಮೆಂಟ್ಸ್ ನೋಡಿ, ಈ ಎಲಿಮೆಂಟ್ಸ್ ನಂಬರ್ಸ್ ಇದೆ, ಇಲ್ಲಿ 5 ಇದೆ, ಇಲ್ಲಿ 0 ಇದೆ, ಇಲ್ಲಿ 9 ಇದೆ. ಓಕೆ, ಇದು ಜೀವಂತವಾಗಿದೆ ಅಂದ್ರೆ ಯಾವ್ದೋ ಒಂದು ನಂಬರ್ ಇದೆ. ಆದ್ರೆ ನಾನ್ ಡಯಾಗೋನಲ್ ಎಲಿಮೆಂಟ್ಸ್ ಎಲ್ಲ ಏನಿದೆ ನೋಡಿ, ನಾನ್ ಡಯಾಗೋನಲ್ ಎಲಿಮೆಂಟ್ಸ್ ಎಲ್ಲ ಏನಿದೆ 0 ಇದೆ, ಇದೇ ಬೇಕು. ಏನ್ ಹೇಳಿದೆ ನೋಡಿ, ಸ್ಕ್ವೇರ್ ಮ್ಯಾಟ್ರಿಕ್ಸ್, ಅದೇ ಕೊಟ್ಟಿರೋ ಮ್ಯಾಟ್ರಿಕ್ಸ್ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಬೇಕು, ಇನ್ ವಿಚ್ ಎವ್ರಿ ನಾನ್ ಡಯಾಗೋನಲ್ ಎಲಿಮೆಂಟ್ ಇಸ್ 0. ಇವನು ಬೇಡೋದಿಷ್ಟೇ, ನಾನ್ ಡಯಾಗೋನಲ್ ಎಲಿಮೆಂಟ್ಸ್ ಅಂದ್ರೆ ಈ ಪ್ರಿನ್ಸಿಪಲ್ ಡಯಾಗೋನಲ್ ಎಲಿಮೆಂಟ್ಸ್ ಬಿಟ್ಟು ಉಳ್ಕಿದ ಎಲಿಮೆಂಟ್ಸ್ ಏನಿರುತ್ತೋ ನಾನ್ ಡಯಾಗೋನಲ್ ಎಲಿಮೆಂಟ್ಸ್ ಅವೇನಿರ್ಬೇಕು 0 ಇರ್ಬೇಕು. ಅಷ್ಟಿದ್ರೆ ಅದನ್ನ ಏನಂತೀವಿ ನಾವು ಡಯಾಗೋನಲ್ ಮ್ಯಾಟ್ರಿಕ್ಸ್ ಅಂತ ಅಂತೀವಿ. ನೋಡ್ರಿ ಇಲ್ಲಿ ಡಯಾಗೋನಲ್ ಮ್ಯಾಟ್ರಿಕ್ಸ್ ಬಿಡಿ, ಇದನ್ನ ಬಿಟ್ಟು ಉಳ್ಕಿದ ಏನಿದೆಯೋ ಎಲಿಮೆಂಟ್ಸ್ ಅವೆಲ್ಲ ಏನಿದೆ ನಾನ್ ಡಯಾಗೋನಲ್ ಎಲಿಮೆಂಟ್ಸ್ ಏನಿದೆ 0 ಇದೆ. ಇಲ್ಲಿ ಕೂಡ ನೋಡಿ, ಈ ಡಯಾಗೋನಲ್ ಪ್ರಿನ್ಸಿಪಲ್ ಡಯಾಗೋನಲ್ ಎಲಿಮೆಂಟ್ಸ್ ಅನ್ನ ಬಿಡಿ, ಇನ್ನ ಉಳ್ಕಿದ ಎಲ್ಲ ಎಲಿಮೆಂಟ್ಸ್ ನೋಡಿ ಏನಿದೆ ನಾನ್ ಡಯಾಗೋನಲ್ ಎಲಿಮೆಂಟ್ಸ್ 0 ಇದೆ. ಸೊ ಅಷ್ಟಿದ್ರೆ ಆ ಮ್ಯಾಟ್ರಿಕ್ಸ್ ಅನ್ನ ಏನಂತೀವಿ ನಾವು ಡಯಾಗೋನಲ್ ಮ್ಯಾಟ್ರಿಕ್ಸ್ ಅಂತ ಅಂತೀವಿ. ಸೊ ನೆಕ್ಸ್ಟ್ ಬರೋದಾದ್ರೆ ಸ್ಕೇಲಾರ್ ಮ್ಯಾಟ್ರಿಕ್ಸ್. ಸ್ಕೇಲಾರ್ ಮ್ಯಾಟ್ರಿಕ್ಸ್ ಕೂಡ ಸಿಂಪಲ್ ಇದೆ. ಸ್ಕೇಲಾರ್ ಮ್ಯಾಟ್ರಿಕ್ಸ್ ಅಂದ್ರೆ ಇದೊಂದು ಡಯಾಗೋನಲ್ ಮ್ಯಾಟ್ರಿಕ್ಸ್. ಡಯಾಗೋನಲ್ ಮ್ಯಾಟ್ರಿಕ್ಸ್ ಅಂದ್ರೆ ಏನು, ಈ ಪ್ರಿನ್ಸಿಪಲ್ ಡಯಾಗೋನಲ್ ಎಲಿಮೆಂಟ್ಸ್ ಬಿಟ್ಟು ಉಳಿದಿರೋ ಎಲಿಮೆಂಟ್ಸ್ ಎಲ್ಲ ಏನ್ ಬೇಕು 0 ಬೇಕು. ನೋಡ್ರಿ, ಸ್ಕೇಲಾರ್ ಮ್ಯಾಟ್ರಿಕ್ಸ್ ಅಂದ್ರೆ ಈ ನಾನ್ ಡಯಾಗೋನಲ್ ಎಲಿಮೆಂಟ್ಸ್ ಎಲ್ಲ ನಾನ್ ಡಯಾಗೋನಲ್ ಎಲಿಮೆಂಟ್ಸ್ ಏನ್ ಬೇಕು 0 ಬೇಕು. ಹಾಗೆ ಈ ಡಯಾಗೋನಲ್ ಎಲಿಮೆಂಟ್ಸ್ ಇದೆಯಲ್ಲ, ಈ ಡಯಾಗೋನಲ್ ಎಲಿಮೆಂಟ್ಸ್ ಏನ್ ಬೇಕು ಆರ್ ಸೇಮ್. ನೋಡಿ ಎಲ್ಲ ಏನ್ ಬೇಕು 5 5 5 1 1 1 -1 -1 -1 6 ಇದ್ರೆ 6 6 6 ಎಲ್ಲ ಸೇಮ್ ಬೇಕು. ಡಯಾಗೋನಲ್ ಎಲಿಮೆಂಟ್ಸ್ ಸೇಮ್ ಇದ್ದು ನಾನ್ ಡಯಾಗೋನಲ್ ಎಲಿಮೆಂಟ್ಸ್ 0 ಇದ್ರೆ ಆ ಮ್ಯಾಟ್ರಿಕ್ಸ್ ಅನ್ನ ಏನಂತೀವಿ ನಾವು ಸ್ಕೇಲಾರ್ ಮ್ಯಾಟ್ರಿಕ್ಸ್ ಅಂತ ಅಂತೀವಿ. ಕೊಟ್ಟಿದ ನೋಡಿ, ಇಲ್ಲಿ ನೋಡ್ರಿ ಡಯಾಗೋನಲ್ ಎಲಿಮೆಂಟ್ಸ್ ಸೇಮ್ ಇದೆಯಲ್ಲ, -2 -2 ಇದೆ. ನಾನ್ ಡಯಾಗೋನಲ್ ಎಲಿಮೆಂಟ್ಸ್ ಏನಿದೆ 0 ಇದೆ. ಇದಕ್ಕೆ ಏನಂತೀವಿ ನಾವು ಸ್ಕೇಲಾರ್ ಮ್ಯಾಟ್ರಿಕ್ಸ್ ಅಂತ ಅಂತೀವಿ. ಸೊ ನೆಕ್ಸ್ಟ್ ಬರೋದಾದ್ರೆ ಯೂನಿಟ್ ಆರ್ ಐಡೆಂಟಿಟಿ ಮ್ಯಾಟ್ರಿಕ್ಸ್. ಈ ಮ್ಯಾಟ್ರಿಕ್ಸ್ ಏನ್ ಹೇಳುತ್ತೆ, ಸೇಮ್ ಸ್ಕೇಲಾರ್ ಮ್ಯಾಟ್ರಿಕ್ಸ್ ಸ್ವಲ್ಪ ಚೇಂಜ್ ಬರುತ್ತೆ ನೋಡಿ. ಇಲ್ಲಿ ಕೂಡ ನಾನ್ ಡಯಾಗೋನಲ್ ಎಲಿಮೆಂಟ್ಸ್ ಅಂದ್ರೆ ಗೊತ್ತಲ್ಲ, ನಾನು ಇಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಿ ನೋಡಿ, ಇವೆಲ್ಲ ನಾನ್ ಡಯಾಗೋನಲ್ ಎಲಿಮೆಂಟ್ಸ್ ಏನಿರ್ಬೇಕು 0 ಇರ್ಬೇಕು. ಹಾಗೆ ಈ ಡಯಾಗೋನಲ್ ಎಲಿಮೆಂಟ್ಸ್ ಎಷ್ಟು ಇರ್ಬೇಕು ಅಂತಂದ್ರೆ 1 ಇರ್ಬೇಕು. ಡಯಾಗೋನಲ್ ಎಲಿಮೆಂಟ್ಸ್ 1 ಇರ್ಬೇಕು, ನಾನ್ ಡಯಾಗೋನಲ್ ಎಲಿಮೆಂಟ್ಸ್ 0 ಇರ್ಬೇಕು. ಇಲ್ಲಿ ನೋಡಿ, ಡಯಾಗೋನಲ್ ಎಲಿಮೆಂಟ್ಸ್ 1 ಇರ್ಬೇಕು, ನಾನ್ ಡಯಾಗೋನಲ್ ಎಲಿಮೆಂಟ್ಸ್ 0 ಇರ್ಬೇಕು. ಹಾಗಿದ್ದಾಗ ಅದೇನಾಗುತ್ತೆ ಯೂನಿಟ್ ಐಡೆಂಟಿಟಿ ಮ್ಯಾಟ್ರಿಕ್ಸ್. ಸ್ಕೇಲಾರ್ ಮ್ಯಾಟ್ರಿಕ್ಸ್ಗೂ ಮತ್ತೆ ಯೂನಿಟ್ ಮ್ಯಾಟ್ರಿಕ್ಸ್ಗೂ ಏನ್ ಡಿಫ್ರೆನ್ಸ್, ಸ್ಕೇಲಾರ್ ಮ್ಯಾಟ್ರಿಕ್ಸ್ ಅಲ್ಲಿ ಇವೆಲ್ಲ ಸೇಮ್ ಇರಬೇಕು, ಬೇಕಾದ ನಂಬರ್ ತಗೊಂಡ್ರು ನಡೆಯುತ್ತೆ, ಆದ್ರೆ ಎಲ್ಲಾ ನಂಬರ್ ಒಂದೇ ಇರಬೇಕು. ಬಟ್ ಯೂನಿಟ್ ಮತ್ತೆ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಲ್ಲಿ ಈ ಡಯಾಗೋನಲ್ ಮ್ಯಾಟ್ರಿಕ್ಸ್ ಏನಿರ್ಬೇಕು ಒಂದೇ ಇರಬೇಕು. ಅರ್ಥ ಆಗುತ್ತಲ್ಲ. ಸೊ ನೆಕ್ಸ್ಟ್ ಟೈಪ್ ಹೋದ್ರೆ ಅಪ್ಪರ್ ಟ್ರಯಾಂಗುಲರ್ ಮ್ಯಾಟ್ರಿಕ್ಸ್. ಅಪ್ಪರ್ ಟ್ರಯಾಂಗುಲರ್ ಮ್ಯಾಟ್ರಿಕ್ಸ್ ಅಂದ್ರೆ a square matrix in which every element below the diagonal is 0. ಏನಿಲ್ಲ, ಈ ಡಯಾಗೋನಲ್ ಎಲಿಮೆಂಟ್ಸ್ ಇದೆಯಲ್ಲ, ಈ ಡಯಾಗೋನಲ್ ಎಲಿಮೆಂಟ್ಸ್ ಕೆಳಗಿನ ಒಂದು ಭಾಗ ನೋಡ್ರಿ ಟ್ರಯಾಂಗಲ್ ಶೇಪ್ ಅಲ್ಲಿ ಇದೆ ನೋಡಿ, ಅದಕ್ಕೆ ಟ್ರಯಾಂಗುಲರ್ ಅನ್ನೋದು. ಇದು ಯಾವ ಶೇಪ್ ಅಲ್ಲಿ ಇದೆ, ಟ್ರಯಾಂಗುಲರ್ ಶೇಪ್ ಅಲ್ಲಿ ಇದೆ.
ಓಕೆ, ಇವೇನಿರ್ಬೇಕು, ಈ ಎಲಿಮೆಂಟ್ಸ್ 0 ಇರಬೇಕು, ಅದಕ್ಕೆ ಏನಂತಾರ ಅಪ್ಪರ್ ಟ್ರಯಾಂಗುಲರ್ ಮ್ಯಾಟ್ರಿಕ್ಸ್. ಈ ಡಯಾಗೋನಲ್ ಎಲಿಮೆಂಟ್ಸ್ ಬಿಟ್ಟಿಂದ ಕೆಳಗೆ ಏನ್ ಎಲಿಮೆಂಟ್ಸ್ ಇರುತ್ತೋ ಅವೆಲ್ಲ ಏನಿರ್ಬೇಕು, 0 ಇರಬೇಕು. ಇದು ಟ್ರಯಾಂಗುಲರ್ ಶೇಪ್ ಅಲ್ಲಿ ಇರೋದ್ರಿಂದ ಓಕೆ ಅಪ್ಪರ್ ಟ್ರಯಾಂಗುಲರ್ ಮ್ಯಾಟ್ರಿಕ್ಸ್ ಅಂತ ಅನ್ಸ್ಕೊಳ್ಳುತ್ತೆ. ಅರ್ಥ ಆಗುತ್ತಾ? ಇಲ್ಲಿ ನೋಡಿ, ಡಯಾಗೋನಲ್ ಎಲಿಮೆಂಟ್ಸ್ ಕೆಳಗಿನ ಎಲಿಮೆಂಟ್ ಎಲ್ಲ ಏನಿದೆ ಇಲ್ಲಿ 0 ಇದೆಯಲ್ಲ, ಸೊ ಇದು ಕೂಡ ಏನಾಯ್ತು ಅಪ್ಪರ್ ಟ್ರಯಾಂಗುಲರ್ ಮ್ಯಾಟ್ರಿಕ್ಸ್ ಎಕ್ಸಾಂಪಲ್ ಆಯ್ತು. ಇನ್ ಕೆಳಗೆ ಬರೋದು ಲೋವರ್ ಟ್ರಯಾಂಗುಲರ್ ಮ್ಯಾಟ್ರಿಕ್ಸ್. ಸೇಮ್ ಅಪ್ಪರ್ ಟ್ರಯಾಂಗುಲರ್ ಅಂದ್ರೆ ಕೆಳಗೆ 0 ಬರುತ್ತೆ, ಇನ್ನ ಲೋವರ್ ಟ್ರಯಾಂಗುಲರ್ ಮ್ಯಾಟ್ರಿಕ್ಸ್ ಅಂದ್ರೆ ಏನೊಂದು ಡಯಾಗೋನಲ್ ಎಲಿಮೆಂಟ್ಸ್ ಇದೆಯೋ ಅದರ ಮೇಲಿನ ಭಾಗ ಯಾವ ಶೇಪ್ ಅಲ್ಲಿ ಇದೆ, ಟ್ರಯಾಂಗುಲರ್ ಶೇಪ್, ಇವೆಲ್ಲ ಎಲಿಮೆಂಟ್ಸ್ ಏನಿರುತ್ತೆ 0 ಇರುತ್ತೆ. ಅದೇನೇದು ಲೋವರ್ ಟ್ರಯಾಂಗುಲರ್ ಮ್ಯಾಟ್ರಿಕ್ಸ್. ಅರ್ಥ ಆಗುತ್ತಲ್ಲ? ಸೊ ಹಾಗೆ ಎಲ್ಲ ಎಕ್ಸಾಂಪಲ್ ಗಳಿಗೂ ಆರ್ಡರ್ ಆಫ್ ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾನೆ ನೋಡಿ, ನೋಡ್ತಾ ಹೋಗಿ. ನಿಮ್ಗೆ ತಿಳಿದಿರ್ಲಿಲ್ಲ ಅಂದ್ರೆ ಎಲ್ಲ ತಿಳಿಯುತ್ತೆ, ನಾನು ಕರೆಕ್ಟ್ ಆಗಿ ಹೇಳ್ತಾ ಇದ್ದೀನಿ. ಸೊ ನೀವು ಕರೆಕ್ಟ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ ಸಾಕು. ಸೊ ಇನ್ನ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಇಲ್ಲಿಂದ ಸ್ವಲ್ಪ ಚೆನ್ನಾಗಿ ಬರುತ್ತೆ, ಇನ್ನೂ ಚೆನ್ನಾಗಿ ಬರುತ್ತೆ. ಈ ಚಾಪ್ಟರ್ ಹಾಗೆ ತುಂಬಾ ಚೆನ್ನಾಗಿದೆ ನೋಡಕ್ಕೆ. ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂದ್ರೆ ಏನು? ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂದ್ರೆ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಎ. ಓಕೆ, ಈ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಎ ಇದೆ, ಎ ಅಂದ್ರೆ ಒಂದು ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾನೆ ಇಲ್ಲಿ. ಓಕೆ, ಕೊಟ್ಟಿರೋ ಮ್ಯಾಟ್ರಿಕ್ಸ್ ಇದೆ. ಇನ್ ವಿಚ್ ಎ ಐ ಜೆ ಇಸ್ ಈಕ್ವಲ್ ಟು ಎ ಜೆ ಐ. ಇದು ನಿಮಗೆ ತಿಳಿಯಲ್ಲ, ನಾನು ಹೇಳ್ತೀನಿ ಕೇಳಿ. ಎ ಅನ್ನೋ ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾನೆ, ಇದರ ರೋ ಇದೆಯಲ್ಲ, ಒಂದೇ ರೋನ ಏನ್ ಬರ್ಕೊಳ್ಳಿ, ಒಂದೇ ಕಾಲಮ್ ಅಂತ ಮಾಡ್ಕೊಳ್ಳಿ, ಎ ಎಚ್ ಜಿ. ಇನ್ನ ಎರಡನೇ ರೋನ ಎರಡನೇ ಕಾಲಮ್ ಅಂತ ಬರ್ಕೊಳ್ಳಿ, ಎಚ್ ಬಿ ಎಫ್. ಹಾಗೆ ಈ ಮೂರನೇ ರೋನ ಮೂರನೇ ಕಾಲಮ್ ಅಂತ ಮಾಡ್ಕೊಳ್ಳಿ, ಜಿ ಜಿ. ಓಕೆ, ರೋ ಇರೋದು ಕಾಲಮ್ ಆಗಿ ಟ್ರಾನ್ಸ್ಫರ್ ಮಾಡೋದು, ಎಫ್ ಎಫ್. ಸಿ ಇದೆ, ಸಿ. ಈಗ ಏನಾದ್ರೂ ಚೇಂಜ್ ಆಯ್ತಾ? ಎ ಎಚ್ ಜಿ, ಎ ಎಚ್ ಜಿ, ಎಚ್ ಬಿ ಎಫ್, ಎಚ್ ಬಿ ಎಫ್, ಜಿ ಎಫ್ ಸಿ, ಜಿ ಎಫ್ ಸಿ. ಇವಕ್ಕೆ ಏನಂತಾರ ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ಅಂತ ಅಂತಾರ. ಓಕೆ, ಇಲ್ಲಿ ಎ ಇದೆ, ಇಲ್ಲಿ ಅದ್ರ ಜಾಗದಲ್ಲಿ ಏನಿದೆಯೋ ಇದಕ್ಕೆ ಏನಂತೀವಿ ನಾವು ಕರೆಸ್ಪಾಂಡಿಂಗ್ ಎಲಿಮೆಂಟ್. ಸೇಮ್ ಆಯ್ತಲ್ಲ, ಅಂದ್ರೆ ಏನಾಯ್ತು, ಕೊಟ್ಟಿರೋ ಮ್ಯಾಟ್ರಿಕ್ಸ್ ಬೇಕಾದೇ ಇರ್ಲಕ್, ಅದರದ ರೋ ಮತ್ತೆ ಕಾಲಮ್ ನ ಇಂಟರ್ಚೇಂಜ್ ಮಾಡಿದಾಗ ಅದೇ ಬರ್ತಿದ್ರೆ ಅದಕ್ಕೆ ಏನಂತೀವಿ ನಾವು ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂತ ಅಂತೀವಿ. ಇಲ್ಲಿ ನೋಡಿ, ಇಲ್ಲಿ ಇನ್ನೂ ಚೆನ್ನಾಗಿ ಗೊತ್ತಾಗುತ್ತೆ. ಬಿ ಇದೆ, ಓಕೆನಾ? ಬಿ ಟ್ರಾನ್ಸ್ಪೋಸ್ ಅಂದ್ರೆ ಟ್ರಾನ್ಸ್ಪೋಸ್. ಇದು ಈಗ ಏನ್ ಮಾಡ್ಕೋತೀನಿ, ಫಸ್ಟ್ ರೋ ಇದ್ದದ್ದು ಫಸ್ಟ್ ಕಾಲಮ್ ಮಾಡ್ಕೋತೀನಿ, -3 1. ಇದು ರೋ ಇದೆ, ಇದನ್ನ ಮಾಡ್ಕೊಂಡೆ ಕಾಲಮ್ ಅಲ್ಲಿ ಬರ್ಕೋತೀನಿ 3 1. 1 ಇದೆ, ಎರಡನೇ ರೋ ಎರಡನೇ ಕಾಲಮ್ ಅಲ್ಲಿ ಬರ್ಕೋತೀನಿ. ಏನಾದ್ರೂ ಚೇಂಜ್ ಆಯ್ತಾ? -3 ಇದೆ, -3 ಇದೆ, 1 1 1 1 8 8. ಏನಾದ್ರೂ ಚೇಂಜ್ ಆಯ್ತಾ? ಇಲ್ಲ. ಇಂಥ ಒಂದು ಮ್ಯಾಟ್ರಿಕ್ಸ್ ಏನಂತೀವಿ ನಾವು ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್. ಅಂದ್ರೆ ಸ್ನೇಹಿತರೆ, ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂದ್ರೆ ಏನು, ಯಾವುದೇ ಒಂದು ಕೊಟ್ಟಿರೋ ಮ್ಯಾಟ್ರಿಕ್ಸ್ ಇರ್ಲಕ್ಕ ಅದರ ರೋ ಮತ್ತೆ ಕಾಲಮ್ಸ್ ಇಂಟರ್ಚೇಂಜ್ ಮಾಡಿದಾಗ ಸೇಮ್ ಮ್ಯಾಟ್ರಿಕ್ಸ್ ಬರ್ತಿದ್ರೆ ನೋಡ್ರಿ, ಬಿ ಈಕ್ವಲ್ ಟು ಬಿ ಟ್ರಾನ್ಸ್ಪೋಸ್, ಬಿ ಈಕ್ವಲ್ ಟು ಬಿ ಟ್ರಾನ್ಸ್ಪೋಸ್ ಬರ್ತಾ ಇದೆ. ಸೊ ಅಂತ ಒಂದು ಮ್ಯಾಟ್ರಿಕ್ಸ್ ಗೆ ಏನಂತೀವಿ ಇಲ್ಲಿ, ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂತ ಅಂತೀವಿ. ಅದೇ ರೀತಿ ಸಿ ಮ್ಯಾಟ್ರಿಕ್ಸ್ ಕೂಡ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಆಗುತ್ತೋ ಇಲ್ವೋ ನೋಡಿ, ಮಾಡಿ ನೀವು ಟ್ರೈ ಮಾಡಿ ನನಗೆ ಹೇಳಿ. ಫಸ್ಟ್ ಇದ್ದದ್ದು ಫಸ್ಟ್ ಕಾಲಮ್ ಆಗಿ ಬರೀರಿ 2 4 -7. ಸೆಕೆಂಡ್ ರೋ ಇರೋದು ಸೆಕೆಂಡ್ ಕಾಲಮ್ ಆಗಿ ಬರ್ಕೋರಿ 4 5 -1. ಥರ್ಡ್ ರೋ ಇರೋದು ಥರ್ಡ್ ಕಾಲಮ್ ಆಗಿ ಬರ್ಕೊಡ್ರಿ -7 -1 -3. ನೋಡಿ ಈಗ, ಸೊ ಸಿ ಇಸ್ ಈಕ್ವಲ್ ಟು ಸಿ ಟ್ರಾನ್ಸ್ಪೋಸ್. ಈ ಫಸ್ಟ್ ರೋ ಇದ್ದು ಫಸ್ಟ್ ಕಾಲಮ್, ಸೆಕೆಂಡ್ ರೋ ಇದ್ದು ಸೆಕೆಂಡ್ ಕಾಲಮ್, ಥರ್ಡ್ ರೋ ಇದ್ದು ಥರ್ಡ್ ಕಾಲಮ್ ಬರ್ಕೊಳ್ಳೋದಕ್ಕೆ ಏನಂತೀವಿ ನಾವು ಟ್ರಾನ್ಸ್ಪೋಸ್ ಆಫ್ ಅ ಮ್ಯಾಟ್ರಿಕ್ಸ್ ಅಂತ ಅಂತೀವಿ. ಯಾವ ಮ್ಯಾಟ್ರಿಕ್ಸ್? ಟ್ರಾನ್ಸ್ಪೋಸ್ ಆಫ್ ಅ ಮ್ಯಾಟ್ರಿಕ್ಸ್ ಅಂತ ಅಂತೀವಿ. ಇದು ಕೂಡ ಒಂದು ಟೈಪ್ ಮ್ಯಾಟ್ರಿಕ್ಸ್ ಅಲ್ಲಿ, ಟ್ರಾನ್ಸ್ಪೋಸ್ ಆಫ್ ಅ ಮ್ಯಾಟ್ರಿಕ್ಸ್ ಅಂತ ಅಂತೀವಿ. ಏನನ್ನ, ಕೊಟ್ಟಿರುವ ಮ್ಯಾಟ್ರಿಕ್ಸ್ ಅನ್ನ ಅದರ ರೋ ಇದ್ದದ್ದು ಕಾಲಮ್ ಮಾಡಿದ್ವಿ ಅಂದ್ರೆ ಫಸ್ಟ್ ರೋ ಇದ್ದದ್ದು ಫಸ್ಟ್ ರೋ ಕಾಲಮ್, ಸೆಕೆಂಡ್ ರೋ ಇದ್ದದ್ದು ಸೆಕೆಂಡ್ ಕಾಲಮ್ ಮಾಡ್ತೀವಲ್ಲ, ಅಥವಾ ಫಸ್ಟ್ ಕಾಲಮ್ ಇದ್ದದ್ದು ಫಸ್ಟ್ ರೋ ಮಾಡ್ಕೊಳ್ಳೋದು, ಎಲ್ಲ ಒಂದೇ. ಇಲ್ಲಿ ರೋ ಇದ್ದದ್ದು ಕಾಲಮ್ ಮಾಡ್ಕೊಡಿ, ಇಲ್ಲ ಕಾಲಮ್ ಇದ್ದದ್ದು ರೋ ಮಾಡ್ಕೊಳ್ಳಿ, ಎಲ್ಲ ಏನ್ ಬರುತ್ತೆ ಅದೇನ್ ಮಾಡ್ಕೋತೀವಲ್ಲ ಅದಕ್ಕೆ ಏನಂತೀವಿ ನಾವು ಟ್ರಾನ್ಸ್ಪೋಸ್ ಆಫ್ ಮ್ಯಾಟ್ರಿಕ್ಸ್. ಅಂದ್ರೆ ಏನು, ಕೊಟ್ಟಿರುವಂತ ಮ್ಯಾಟ್ರಿಕ್ಸ್ ಅಲ್ಲಿ ರೋಸ್ ಇದ್ದದ್ದು ಕಾಲಮ್ಸ್, ಇಲ್ಲ ಕಾಲಮ್ಸ್ ಇದ್ದದ್ದು ರೋಸ್ ಮಾಡ್ಕೊಂಡ್ರೆ ಅದಕ್ಕೆ ನಾವು ಅಂತ ಮ್ಯಾಟ್ರಿಕ್ಸ್ ಏನಂತೀವಿ ನಾವು ಟ್ರಾನ್ಸ್ಪೋಸ್ ಆಫ್ ಮ್ಯಾಟ್ರಿಕ್ಸ್ ಅಂತ ಅಂತೀವಿ. ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಏನ್ ಬರ್ಬೇಕು ಗೊತ್ತಾಯ್ತಲ್ಲ, ಟ್ರಾನ್ಸ್ಪೋಸ್ ಆಫ್ ಮ್ಯಾಟ್ರಿಕ್ಸ್ ಮಾಡ್ಕೊಂಡ್ರು ಬಿ ಈಕ್ವಲ್ ಟು ಬಿ ಟ್ರಾನ್ಸ್ಪೋಸ್, ಸಿ ಈಕ್ವಲ್ ಟು ಸಿ ಟ್ರಾನ್ಸ್ಪೋಸ್,
ಎರಡು ಒಂದೇ ಬರ್ಬೇಕು, ಅದಕ್ಕೆ ಏನಂತೀವಿ ನಾವು ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂತ ಅಂತೀವಿ. ಓಕೆ, ನೆಕ್ಸ್ಟ್ ಕ್ವಶನ್. ಇನ್ನ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂದ್ರೆ ಏನು? ತುಂಬಾ ಚೆನ್ನಾಗಿದೆ ಸ್ನೇಹಿತರೆ. ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂದ್ರೆ ಈಗ ನೋಡಿ, ಒಂದು ಗುಣ ಹೇಳ್ಬಿಡ್ತೀನಿ ನಾನಿಲ್ಲಿ. ಈ ಡಯಾಗೋನಲ್ ಎಲಿಮೆಂಟ್ಸ್ ಎಲ್ಲ ಏನ್ ಬೇಕು ಅಂದ್ರೆ ಜೀರೋನೇ ಬೇಕು. ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಗುಣ ಅದು. ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂದ್ರೆ ಏನು? ಈ ಡಯಾಗೋನಲ್ ಎಲಿಮೆಂಟ್ಸ್ ಏನ್ ಬೇಕು, ಇಲ್ಲಿ ಕೊಟ್ಟಿದ್ದಾನೆ ನೋಡಿ, ಈಚ್ ಡಯಾಗೋನಲ್ ಎಲಿಮೆಂಟ್ ಇಸ್ ಜೀರೋ ಅಂತ ಕೊಟ್ಟಿದ್ದಾನೆ, ಜೀರೋ ಬೇಕು. ಇನ್ನ ಯು ಏನ್ ಬೇಕು ಅಂದ್ರೆ ಉಲ್ಟಾ ಪಲ್ಟಾ ಬೇಕು. ಅಂದ್ರೆ ಇಲ್ಲಿ 5 ಇದ್ರೆ -5, 6 ಇದ್ರೆ -6, -6 ಇದ್ರೆ 6. ಈಗ ನೋಡಿ, ಇಲ್ಲಿ ನೋಡಿ, ಡಯಾಗೋನಲ್ ಎಲಿಮೆಂಟ್ಸ್ 0 ಇದೆ, ನಾನ್ ಡಯಾಗೋನಲ್ ಎಲಿಮೆಂಟ್ಸ್ ನೋಡಿ, ಇಲ್ಲಿ 4 ಇದೆ, ಇಲ್ಲಿ -4, ಇಲ್ಲಿ 7 ಇದೆ, ಇಲ್ಲಿ -7, ಇಲ್ಲಿ -5 ಇದೆ, 5 ಉಲ್ಟಾ ಬೇಕು. ಅಂದ್ರೆ ಯಾವ ರೀತಿ ಅಂತಂದ್ರೆ, ಯಾವ್ದನ್ನ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ನಾವು ಅನ್ಬಹುದು ಅಂದ್ರೆ ಅದಕ್ಕೂ ಒಂದು ಫಾರ್ಮುಲಾ ಇದೆ ಸ್ನೇಹಿತರೆ. ಏನಪ್ಪ ಫಾರ್ಮುಲಾ ಅಂದ್ರೆ A is equal to -A ಟ್ರಾನ್ಸ್ಪೋಸ್ ಅಂತ ಬರಬೇಕು. ಯಾವ ರೀತಿ ನೋಡಿ ಸ್ನೇಹಿತರೆ, ಇಲ್ಲೇ A ಇದೆ, ಬರೋಬರಾ? ಇದಕ್ಕೆ ಟ್ರಾನ್ಸ್ಪೋಸ್ ಮಾಡ್ಕೊಳ್ಳಿ. ಟ್ರಾನ್ಸ್ಪೋಸ್ ಅಂದ್ರೆ ನಿಮಗೆ ಗೊತ್ತು ಏನ್ ಟ್ರಾನ್ಸ್ಪೋಸ್ ಅಂದ್ರೆ? ಟ್ರಾನ್ಸ್ಪೋಸ್ ಅಂದ್ರೆ ಫಸ್ಟ್ ರೋ ಇದ್ದದ್ದು ಫಸ್ಟ್ ಕಾಲಮ್ ಆಗಿ ಬರ್ಕೋತೀನಿ 0 5, ರೈಟ್. ಇನ್ನು ಸೆಕೆಂಡ್ ರೋ ಇದ್ದದ್ದು ಸೆಕೆಂಡ್ ಕಾಲಮ್ ಆಗಿ ಬರ್ಕೋತೀನಿ -5 0. ಹೌದಾ? ಟ್ರಾನ್ಸ್ಪೋಸ್ ಬರ್ಕೊಂಡೆ ನಾನು. ಇದೇನಿದು? ಟ್ರಾನ್ಸ್ಪೋಸ್ ಆಯ್ತು. ಇಲ್ಲಿ ಬರ್ಕೋತೀನಿ ನೋಡಿ, A ಟ್ರಾನ್ಸ್ಪೋಸ್ ಬರ್ಕೊಂಡ. ಇನ್ನೇನ್ ಮಾಡ್ತೀನಿ, ಇದರಲ್ಲಿರೋ ಮೈನಸ್ ಅನ್ನ ಹೊರಗೆ ತೆಗಿತೀನಿ. ಮೈನಸ್ ಅನ್ನ ಹೊರಗೆ ತೆಗೆದ್ರೆ ಏನಾಗುತ್ತೆ ನೋಡಿ, 0 ಮೈನಸ್ ಇಲ್ಲ, ಪಾಸಿಟಿವ್ ಇಲ್ಲ, 0 ಆಯ್ತು. -5 ಮೈನಸ್ ಹೊರಗೆ ಬಂದಿದೆ ಇಲ್ಲಿ, ಸೊ ಇದು +5 ಆಯ್ತು. ಹೌದಾ? ಈ +5 ಕ್ಕೆ ಮೈನಸ್ ಕೊಡ್ತೀನಿ, -5 ಆಯ್ತು. 0 ಕ್ಕೆ 0, ಮೈನಸ್ ಅನ್ನ ಹೊರಗೆ ತೆಗೆದಿದ್ದೀರಾ, ಮೈನಸ್ ಇದ್ದದ್ದು ಪ್ಲಸ್ ಆಗುತ್ತೆ, ಪ್ಲಸ್ ಇದ್ದದ್ದು ಮೈನಸ್ ಆಗುತ್ತೆ. ಮೈನಸ್ ಅನ್ನ ಹೊರಗೆ ತೆಗೆದ್ರಿ. ಈಗ ನೋಡಿ, ಮೈನಸ್ಸಿಗೆ ಮೈನಸ್, ಇದಂದ್ರೆ ಏನ್ ಹೇಳ್ರಿ? ಇದಂದ್ರೆ ಬೇರೆ ಏನು ಅಲ್ಲ, ನಿಮ್ A ನೋಡಿ, 0 5 0 5, -5 0 -5 0 ಅಂದ್ರೆ ಏನು? A ಏನ್ ಈಕ್ವಲ್ ಟು ಗೊತ್ತಿಲ್ಲ, ಸಾರಿ, ಅಂದ್ರೆ -A ಟ್ರಾನ್ಸ್ಪೋಸ್. ಮೈನಸ್ಗೆ ಮೈನಸ್, ಇದೇನಿದು? A ಟ್ರಾನ್ಸ್ಪೋಸ್. A ಟ್ರಾನ್ಸ್ಪೋಸ್ ನೋಡ್ರಿ ಎಷ್ಟು ಚೆನ್ನಾಗಿದೆ. ಇದನ್ನ ಬೇಕಾದ್ರೆ ನೀವು ಮಾಡ್ಕೊಂಡು ನೋಡಿ, ಈ ರೀತಿ ಬರ್ಬೇಕು. ಈ ರೀತಿ ಬಂದ್ರೆ ಈ ಕೊಟ್ಟಿರುವಂತ ಈ A ಮ್ಯಾಟ್ರಿಕ್ಸ್, B ಮ್ಯಾಟ್ರಿಕ್ಸ್ ಅನ್ನ ಏನಂತೀವಿ ನಾವು? ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂತ ಅಂತೀವಿ. ಅರ್ಥ ಆಯ್ತಲ್ವಾ? ಸೊ ನೆಕ್ಸ್ಟ್ ಕ್ವಶನ್ಗೆ ಸಾಗುವ. ಒನ್ ಶಾರ್ಟ್ ಅಂದ್ರೆ ಹಿಂಗೆ ರೀ, ಪ್ರತಿಯೊಂದನ್ನು ನಾನು ಹೇಳ್ತಾ ಹೋಗ್ತಾ ಇದ್ದೀನಿ, ಬರೀ ತಿಳ್ಕೊತ ಸಾಗಿ, ಬರೀ ಸಾಕು. ಇನ್ನ ಸಿಂಗ್ಯುಲರ್ ಮ್ಯಾಟ್ರಿಕ್ಸ್ ಅಂದ್ರೆ ಏನು? ನಾನ್ ಸಿಂಗ್ಯುಲರ್ ಮ್ಯಾಟ್ರಿಕ್ಸ್ ಅಂದ್ರೆ ಏನು? ನಾನ್ ಸಿಂಗ್ಯುಲರ್ ಮ್ಯಾಟ್ರಿಕ್ಸ್ ಅಂದ್ರೆ ಏನು ಅಂತ ಹೇಳ್ತೀನಿ. ಒಂದು ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅನ್ನ, ಈ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅನ್ನ ನಾವ್ ಏನ್ ಅನ್ಬಹುದು? ಸಿಂಗ್ಯುಲರ್ ಮ್ಯಾಟ್ರಿಕ್ಸ್ ಅಂತ ಅನ್ಬಹುದು. ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂದ್ರೆ ಗೊತ್ತಲ್ಲ, ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂದ್ರೆ ನಂಬರ್ ಆಫ್ ರೋಸ್ ಎಷ್ಟಿರುತ್ತೋ ನಂಬರ್ ಆಫ್ ಕಾಲಮ್ಸ್ ಅಷ್ಟೇ ಬೇಕು. ಇದೇ ನೋಡಿ 2 by 2. ಓಕೆ, ಈಗ ನೋಡಿ, ಈ ಕೊಟ್ಟಂತ ಮ್ಯಾಟ್ರಿಕ್ಸ್ ಡಿಟರ್ಮಿನೆಂಟ್ ಅನ್ನ ಫೈಂಡ್ ಔಟ್ ಮಾಡಿದಾಗ ನಿಮ್ಗೆಲ್ಲ ಗೊತ್ತು, ಡಿಟರ್ಮಿನೆಂಟ್ ಫೈಂಡ್ ಔಟ್. ಇದು ಮ್ಯಾಟ್ರಿಕ್ಸ್, ಪ್ರತಿಯೊಂದು ಸ್ಕ್ವೇರ್ ಮ್ಯಾಟ್ರಿಕ್ಸ್ ಏನಾಗಿ ಕನ್ವರ್ಟ್ ಆಗುತ್ತೆ? ಡಿಟರ್ಮಿನೆಂಟ್ ಆಗಿ ಕನ್ವರ್ಟ್ ಆಗ್ಬಹುದು. ಓಕೆ, ಈ ಮ್ಯಾಟ್ರಿಕ್ಸ್ ಗೆ ನಾನು ಡಿಟರ್ಮಿನೆಂಟ್ ಮಾಡಿದಾಗ ಮಾಡ್ತೀನಿ ನೋಡಿ, ಏನಾಯ್ತು? 6 into 4 ಎಷ್ಟಾಯ್ತು? 24, ಮೈನಸ್ ಬಂದ್ಬಿಡುತ್ತೆ. ಓಕೆ, ಇನ್ನ 8 3s 24, 24 - 24 ಅಂದ್ರೆ ಎಷ್ಟು ಬರ್ತಿಲಿ? 0. ಅದೇ ಹೇಳ್ತಾನ ಅವನು, ಯಾವ ಮ್ಯಾಟ್ರಿಕ್ಸ್ ಡಿಟರ್ಮಿನೆಂಟ್ ಮಾಡಿದಾಗ 0 ಬಂತು ಅಂದ್ರೆ ಆ ಮ್ಯಾಟ್ರಿಕ್ಸ್ ಏನಂತೀವಿ ನಾವು? ಸಿಂಗ್ಯುಲರ್ ಮ್ಯಾಟ್ರಿಕ್ಸ್ ಅಂತ ಅಂತೀವಿ. ಯಾವ ಮ್ಯಾಟ್ರಿಕ್ಸ್ ಅಂತ ಅಂತೀವಿ? ಸಿಂಗ್ಯುಲರ್ ಮ್ಯಾಟ್ರಿಕ್ಸ್ ಕೊಟ್ಟಿದ್ದ ನೋಡಿ, ಡಿಟರ್ಮಿನೆಂಟ್ ಆಫ್ A is equal to 0 ಬಂತು ಅಂದ್ರೆ ಆ ಮ್ಯಾಟ್ರಿಕ್ಸ್ ಏನಾಯ್ತು? ಸಿಂಗ್ಯುಲರ್ ಮ್ಯಾಟ್ರಿಕ್ಸ್. ಅಷ್ಟೇ ಯಾಕ್ರಿ, ಒಂದ್ B ಅಂತ ಮ್ಯಾಟ್ರಿಕ್ಸ್ ತಗೋತೀನಿ, ಏನು? 6 2 4 3. ಇದು ಕೂಡ ಮಾಡಿ. ಇಲ್ಲಿ ಮೊದಲು ಏನಿದೆ? ಮ್ಯಾಟ್ರಿಕ್ಸ್ ಫಾರ್ಮ್ ಅಲ್ಲಿ ಇದೆ. ಮ್ಯಾಟ್ರಿಕ್ಸ್ ಅಂದ್ರೆ ಈ ರೀತಿ ಬರುತ್ತೆ. ಏನ ಇದನ್ನ ಡಿಟರ್ಮಿನೆಂಟ್ ಮಾಡ್ರಿ. ಸಿಂಗ್ಯುಲರ್ ಮ್ಯಾಟ್ರಿಕ್ಸ್ ಆದು ಇಲ್ವ ಅಂತ ಕೇಳಿದಾಗ ಇದನ್ನ ಏನ್ ಮಾಡ್ಕೋಬೇಕು? ಈ ಕೊಟ್ಟಂತ ಮ್ಯಾಟ್ರಿಕ್ಸ್ ಅನ್ನ ಡಿಟರ್ಮಿನೆಂಟ್ ಆಗಿ ಕನ್ವರ್ಟ್ ಮಾಡ್ಕೋಬೇಕು. ಈಗ ಏನಾಗುತ್ತೆ? 6 3 4 2 ಇನ್ನ ಮಾಡಿ. ಯಾವಾಗ ಡಿಟರ್ಮಿನೆಂಟ್ ಫಾರ್ಮ್ ಬರುತ್ತೋ ಅದರದ ಆಪರೇಷನ್ ಚಾಲು ಆಗುತ್ತೆ. 6 into 2 12 ಮೈನಸ್ 4 into 3 12, 12 - 12 0. ಹಾಗಾದ್ರೆ ಇಲ್ಲಿ B ಮ್ಯಾಟ್ರಿಕ್ಸ್ ಕೂಡ ಏನಿದೆ? ಸಿಂಗ್ಯುಲರ್ ಮ್ಯಾಟ್ರಿಕ್ಸ್ ಇದೆ. ಒಂದ್ ವೇಳೆ 0 ಬರ್ಲಿಲ್ಲ ಅಂದ್ರೆ ಏನ್ ಸರ್ ಅಂದ್ರೆ? 0 ಬರ್ಲಿಲ್ಲ ಅಂದ್ರೆ ನಾನ್ ಸಿಂಗ್ಯುಲರ್. ಅಂದ್ರೆ ಒಂದು ಮ್ಯಾಟ್ರಿಕ್ಸ್ ಕೊಟ್ಟಿರ್ತಾನಂತ ತಿಳ್ಕೊಳ್ಳಿ. ಸಿ ನಿಮ್ಗೆ ಇದಕ್ಕೆ ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾನ 4 2
2 -3 1 ಅಂತ ಕೇಳಿದ್ರೆ ತಿಳ್ಕೊರಿ. ಇದ್ರ ಡಿಟರ್ಮಿನೆಂಟ್ ಕಂಡು ಹಿಡಿತೀರಾ. 4 1 -3 2 ಅಂತ. ಓಕೆನಾ. ಸೊ 4 2s are 8 ಮೈನಸ್ ಆಫ್ -3 into 1 -3 ಇಜ್ಕೊಟ್ಟು ಎಷ್ಟಾಯ್ತು 8 plus 3 ಆಯ್ತು, ಬರೋದು 1. ಸೊ ಹಾಗಾದ್ರೆ ಡಿಟರ್ಮಿನೆಂಟ್ ಆಫ್ ಸಿ ಈಕ್ವಲ್ ಟು 11 ಬಂತು. ಇದೇನಾಯ್ತು 0 ಬಂತಾ? ಇಲ್ಲ. ಹಾಗಾದ್ರೆ ಈ ಸಿ ಮ್ಯಾಟ್ರಿಕ್ಸ್ ಏನಪ್ಪಾ ಅಂತಂದ್ರೆ ಸಿ ಮ್ಯಾಟ್ರಿಕ್ಸ್ ಏನಾಗುತ್ತೆ ನಾನ್ ಸಿಂಗುಲರ್ ಆಗುತ್ತೆ. ಹಾಗೆ ಈ ಎ ಮ್ಯಾಟ್ರಿಕ್ಸ್ ಮತ್ತೆ ಈ ಬಿ ಮ್ಯಾಟ್ರಿಕ್ಸ್ ಏನಾಗುತ್ತೆ ಸಿಂಗುಲರ್ ಮ್ಯಾಟ್ರಿಕ್ಸ್ ಆಯ್ತು. ಯಾಕೆ ಅದ್ರ ಡಿಟರ್ಮಿನೆಂಟ್ ಎಷ್ಟು ಬಂದಿದೆ 0 ಬಂದಿದೆ ನೋಡಿ. ಈ ಸಿ ಮ್ಯಾಟ್ರಿಕ್ಸ್ ಯಾಕ ನಾನ್ ಸಿಂಗುಲರ್ ಆಯ್ತು? ಅದರ್ ಮ್ಯಾಟ್ರಿಕ್ಸ್ 0 ಬಂದಿಲ್ಲ, ಬೇರೆ ಏನೋ ಬಂದಿದೆ ಅಂದಂಗೆ. ಗೊತ್ತಾಯ್ತಲ್ಲ ಸಿಂಗುಲರ್ ಮತ್ತೆ ನಾನ್ ಸಿಂಗುಲರ್ ಡಿಫ್ರೆನ್ಸ್ ಇದು. ನೆಕ್ಸ್ಟ್ ಟ್ರಾನ್ಸ್ಪೋಸ್ ಆಫ್ ಮ್ಯಾಟ್ರಿಕ್ಸ್ ನಿಮ್ಗೆ ಈಗಾಗಲೇ ಹೇಳೇ ಬಿಟ್ಟಿದ್ದೀನಿ. ಏನೋ ಫಸ್ಟ್ ರೋ ನ ಫಸ್ಟ್ ಕಾಲಮ್ ಆಗಿ, ಸೆಕೆಂಡ್ ರೋ ನ ಸೆಕೆಂಡ್ ಕಾಲಮ್ ಆಗಿ, ಥರ್ಡ್ ರೋ ನ ಥರ್ಡ್ ಕಾಲಮ್ ಆಗಿ ಕೊಟ್ಟಿರೋ ಮ್ಯಾಟ್ರಿಕ್ಸ್ ಅಲ್ಲಿ ಹೀಗ್ ಬರ್ದ್ರು ಅಷ್ಟೇ. ಇಲ್ಲ ಫಸ್ಟ್ ಕಾಲಮ್ ಅನ್ನ ಫಸ್ಟ್ ರೋ ಆಗಿ ನೋಡಿ, ಅದು ಕೂಡ ಒಂದ್ ಅಷ್ಟೇ. -1 3 4 ಕಾಲಮ್ ಅಲ್ಲಿ ಇದೆ, ಇಲ್ಲಿ ಏನ್ ಬರೀತೀನಿ ರೋ ಅಲ್ಲಿ. ಅಂದ್ರೆ ರೋ ಇದ್ದದ್ದು ಕಾಲಮ್, ಕಾಲಮ್ ಇದ್ದದ್ದು ರೋ ಅಲ್ಲಿ ಬರೆದ್ರೆ ಅಂತ ಇಟ್ಕೊಳ್ಳಿ, ಅದೇನಾಯ್ತು ಟ್ರಾನ್ಸ್ಪೋಸ್ ಆಫ್ ಅ ಮ್ಯಾಟ್ರಿಕ್ಸ್. ಎ ಇದು ಮ್ಯಾಟ್ರಿಕ್ಸ್, ಇದ್ರ ಟ್ರಾನ್ಸ್ಪೋಸ್ ಅನ್ನ ಹೆಂಗ್ ಬರಿತೀವಿ ನಾವು? ಎ ಟ್ರಾನ್ಸ್ಪೋಸ್ ಕೊಟ್ಟಿದ್ದಾನೆ ನೋಡಿ, ಎ ನ ಕೊಟ್ಟಿದ್ದಾನೆ, ಅದ್ರ ಟ್ರಾನ್ಸ್ಪೋಸ್ ಬರಿ ಅಂದ್ರೆ ಬರೆಯಕ್ ಬರ್ಬೇಕು ಹೆಂಗೆ? ರೋ ಇದ್ದದ್ದು ಕಾಲಮ್ ಅಲ್ಲಾದ್ರೂ ಮಾಡಿ, ಕಾಲಮ್ ಇದ್ದದ್ದು ರೋ ಅಲ್ಲಾದ್ರೂ ಮಾಡಿ, ಎಲ್ಲ ಬಂದೆ. ಹಾಗಾದ್ರೆ ಈ ಬಿ ಮ್ಯಾಟ್ರಿಕ್ಸ್ ಟ್ರಾನ್ಸ್ಪೋಸ್ ಅನ್ನ ಬರೆದು ನನಗೆ ಸೆಂಡ್ ಮಾಡಿ ಸ್ನೇಹಿತರೆ. ಅರ್ಥ ಆಯ್ತಾ? ತುಂಬಾ ಚೆನ್ನಾಗಿ ಕ್ಲಾಸ್ ಹೋಗ್ತಾ ಇದೆ. ಓಕೆ, ನೆಕ್ಸ್ಟ್ ಏನ್ ಬರುತ್ತೆ ನೋಡಿ ಸ್ನೇಹಿತರೆ. ಸೊ ನೆಕ್ಸ್ಟ್ ಬರೋದು ಅಲ್ಜಿಬ್ರಾ ಆಫ್ ಮ್ಯಾಟ್ರಿಸಸ್. ಓಕೆ, ಟೈಪ್ಸ್ ಆಫ್ ಮ್ಯಾಟ್ರಿಕ್ಸ್ ಎಲ್ಲ ಮುಗಿದು ಇನ್ನು ಬರೋದು ನಿಮಗೆ ಅಲ್ಜಿಬ್ರಾ ಆಫ್ ಮ್ಯಾಟ್ರಿಸಸ್. ಅಲ್ಜಿಬ್ರಾ ಆಫ್ ಮ್ಯಾಟ್ರಿಸಸ್ ಅಲ್ಲಿ 4 ಟೈಪ್ಸ್ ಬರ್ತವೆ. ಏನು? ಈಕ್ವಾಲಿಟಿ ಆಫ್ ಮ್ಯಾಟ್ರಿಸಸ್, ಮಲ್ಟಿಪ್ಲಿಕೇಶನ್ ಆಫ್ ಮ್ಯಾಟ್ರಿಕ್ಸ್ ಬೈ ಅ ಸ್ಕೇಲಾರ್, ಅಡಿಷನ್ ಆಫ್ ಮ್ಯಾಟ್ರಿಸಸ್, ನಾಲ್ಕನೇದ್ದು ಮಲ್ಟಿಪ್ಲಿಕೇಶನ್ ಆಫ್ 2 ಮ್ಯಾಟ್ರಿಸಸ್. ಅಂದ್ರೆ ಇಲ್ಲಿ ಅಡಿಷನ್ ಆಫ್ ಮ್ಯಾಟ್ರಿಕ್ಸ್ ಅಲ್ಲಿ ನಾನು ಸ್ವಲ್ಪ ಆಡ್ ಮಾಡ್ತೀನಿ. ಅಡಿಷನ್ ಮಾಡಬಹುದು, ಸಬ್ಟ್ರಾಕ್ಷನ್ ಮಾಡಬಹುದು. ಅರ್ಥ ಆಯ್ತಾ? ಇನ್ನ ಅದರಲ್ಲಿ ಪೈಲ ನೋಡಿ, ಫಸ್ಟ್ ಒನ್ ಯಾವ್ದಿದೆ? ಈಕ್ವಾಲಿಟಿ ಆಫ್ ಮ್ಯಾಟ್ರಿಸಸ್. ಈಕ್ವಾಲಿಟಿ ಆಫ್ ಮ್ಯಾಟ್ರಿಸಸ್ ಏನು? ಈಕ್ವಾಲಿಟಿ ಆಫ್ ಮ್ಯಾಟ್ರಿಸಸ್ ಎ ಅನ್ನೋದೊಂದು ಮ್ಯಾಟ್ರಿಕ್ಸ್, ಬಿ ಅನ್ನೋದೊಂದು ಮ್ಯಾಟ್ರಿಕ್ಸ್, ಅದೇ ಕೊಟ್ಟಿದ್ದ ನೋಡಿ. 2 ಮ್ಯಾಟ್ರಿಸಸ್ ಎ ಅಂಡ್ ಬಿ ಆರ್ ಸೇಡ್ ಟು ಬಿ ಈಕ್ವಲ್. ಈ ಎರಡು ಮ್ಯಾಟ್ರಿಕ್ಸ್ ಅನ್ನ ನಾನು ಈಕ್ವಲ್ ಅಂತ ಹೇಳ್ಬೇಕಾದ್ರೆ ಏನ್ ಬೇಕು ಅದೇ ಹೇಳ್ತಾನೆ ಅವನು. ಕೊಟ್ಟಿರುವಂತ ಮ್ಯಾಟ್ರಿಸಸ್ ಅನ್ನ ಈಕ್ವಾಲಿಟಿ ಈಕ್ವಲ್ ತೋರಿಸ್ಬೇಕಾದ್ರೆ ಏನ ರಿಕ್ವೈರ್ಮೆಂಟ್ ಬೇಕು? ಏನ್ ಬೇಕು ನೋಡಿ. ಓಕೆ, ಒಂದೇ ನೀಡ್ ಏನು? ಆರ್ಡರ್ ಆಫ್ ಎ ಇಸ್ ಈಕ್ವಲ್ ಟು ಆರ್ಡರ್ ಆಫ್ ಬಿ. ಅಂದ್ರೆ ಈ ಮ್ಯಾಟ್ರಿಕ್ಸ್ ಎ ಗೆ ಎಷ್ಟು ಆರ್ಡರ್ ಇದೆಯೋ ನಾನು ಬರಿತೀನಿ ನೋಡಿ, ಎ ಬಿ ಸಿ 5. ಈ ಆರ್ಡರ್ ಆಫ್ ಬಿಗೂ ಕೂಡ ಅದೇ ಆರ್ಡರ್ ಇರಬೇಕು. ಏಕ್ ಆರ್ಡರ್ ಎಷ್ಟಿರುತ್ತೋ ಬಿ ಮ್ಯಾಟ್ರಿಕ್ಸ್ಗೂ ಆರ್ಡರ್ ಅಷ್ಟೇ ಇರಬೇಕು. ಹಂಗಾದ್ರೆ ಇದ್ರ ಆರ್ಡರ್ ಎಷ್ಟಾಯ್ತು? 2/2. ರೋಸ್ 2 ಇದೆ, ಕಾಲಮ್ಸ್ 2 ಇದೆ. ಇಲ್ಲಿ ಕೂಡ ನಾನು ತಗೋತೀನಿ 7 -2 3 5. ಓಕೆ, ಹಾಗೆ ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ಆಫ್ ಎ ಅಂಡ್ ಬಿ ಆರ್ ಸೇಮ್. ಈಗ ಆರ್ಡರ್ ಸೇಮ್ ಆದ್ರೆ ಒಂದನೇ ರಿಕ್ವೈರ್ಮೆಂಟ್ ಆಯ್ತು. ಇನ್ ಎರಡನೇ ರಿಕ್ವೈರ್ಮೆಂಟ್ ಏನು? ಕರೆಸ್ಪಾಂಡಿಂಗ್ ಎಲಿಮೆಂಟ್. ಈ ಎ ಕರೆಸ್ಪಾಂಡಿಂಗ್ ಎಲಿಮೆಂಟ್ ಯಾವುದು? 7. ಬಿ ಕರೆಸ್ಪಾಂಡಿಂಗ್ ಎಲಿಮೆಂಟ್ ಯಾವುದು? 2. ಸಿ ಕರೆಸ್ಪಾಂಡಿಂಗ್ ಎಲಿಮೆಂಟ್ ಯಾವುದು? 3. 5 ಕರೆಸ್ಪಾಂಡಿಂಗ್ ಎಲಿಮೆಂಟ್ ಯಾವುದು? 5. ಈ ರೀತಿ. ಅರ್ಥ ಆಯ್ತಾ? ಇವೇನಿರ್ತವೆ ಸೇಮ್ ಇರ್ತವೆ ಅಂತ ಹೇಳಿದ್ದಾನೆ, ಅದಕ್ಕೆ ನಾನು 5 ಜಾಗದಲ್ಲಿ 5ನೇ ಬರೆದಿರೋದು. ಅರ್ಥ ಆಯ್ತಾ? ಹಂಗಾದ್ರೆ ಎ ಈಕ್ವಲ್ ಟು ಏನ್ ಬಂತು ಸ್ನೇಹಿತರೆ? 7. ಬಿ ಈಕ್ವಲ್ ಟು ಏನ್ ಬಂತು? 2. ಸಿ ಈಕ್ವಲ್ ಟು ಏನ್ ಬಂತು? 3. ನಿಮಗ್ ಬಿಡ್ಸಕ್ ಬರ್ಬೇಕು. ಇದೇ ಈಕ್ವಾಲಿಟಿ ಆಫ್ ಮ್ಯಾಟ್ರಿಕ್ಸ್ ಅಂದ್ರೆ. ಎರಡು ಮ್ಯಾಟ್ರಿಕ್ಸ್ ಈಕ್ವಲ್ ಇರ್ಬೇಕಾಗಿತ್ತು ಅಂದ್ರೆ ಮೊದಲು ಏನ್ ಬೇಕು? ಆ ಕೊಟ್ಟಂತ ಮ್ಯಾಟ್ರಿಕ್ಸ್ ಆರ್ಡರ್ ಸೇಮ್ ಇರಬೇಕು. ಹಾಗೆ ಆ ಮ್ಯಾಟ್ರಿಕ್ಸ್ ಏನ್ ಎಲಿಮೆಂಟ್ಸ್ ಇರ್ತಾವೋ ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ಅವೇನಿರ್ತವೆ? ಸೇಮ್ ಇರ್ತವೆ, ಅಂದ್ರೆ ಈಕ್ವಲ್ ಇರ್ತವೆ ಅಂದಂಗ. ಅರ್ಥ ಆಯ್ತಾ? ಸಿಂಬಾಲಿಕಲ್ ಹೆಂಗ್ ಬರ್ತೀವಿ ನೋಡಿ, ಎ ಇಸ್ ಈಕ್ವಲ್ ಟು ಬಿ. ನಾನು ಈಗಾಗಲೇ ಬರದೇ ತೋರಿಸಿದ್ದೇನೆ ನಿಮ್ಗೆ, ಅದಕ್ಕೆ ನೋ ಡೆಫಿನೇಷನ್ ನ ಓದ್ಕೊಳ್ಳಿ. ನನಗೆ ಗೊತ್ತು ಅಂತ ನಾನು ಮೊದಲೇ ಬರ್ದಿಟ್ಟಿದ್ದೀನಿ. ಎ ಇಸ್ ಈಕ್ವಲ್ ಟು ಬಿ, ಇದಕ್ಕೆ ಅಂತೀವಿ ನಾವು ಈಕ್ವಾಲಿಟಿ ಆಫ್ ಮ್ಯಾಟ್ರಿಸಸ್ ಅಂತೀವಿ. ಓಕೆನಾ? ಒಂದು ನಾನು ಹೇಳ್ತೀನಿ, ನೀವು ತಪ್ಪದೆ ಬಿಡಿಸಿ ಸೆಂಡ್ ಮಾಡೇಬೇಕು ನನಗೆ. ಓಕೆ,
ಒಂದು ಎಕ್ಸಾಂಪಲ್ ತಗೊಳ್ಳಿ ಸ್ನೇಹಿತರೆ. ಏನು, ಇಫ್ a minus 4 2 plus b 3 minus c 5 plus d is equal to 1 7 3 4. ಈಕ್ವಾಲಿಟಿ ಆಫ್ ಮ್ಯಾಟ್ರಿಕ್ಸ್ ಇದೆ ಇಲ್ಲಿ. a is equal to b, ಇದೊಂದು ಮ್ಯಾಟ್ರಿಕ್ಸ್ ಇದೊಂದು ಮ್ಯಾಟ್ರಿಕ್ಸ್. ಹಂಗಾದ್ರೆ ದೆನ್ ಫೈಂಡ್, ಈ ರೀತಿ ಕ್ವಶನ್ ಇರುತ್ತೆ ನಿಮಗೆ. ದೆನ್ ಫೈಂಡ್ a ವ್ಯಾಲ್ಯೂ, b ವ್ಯಾಲ್ಯೂ, c ವ್ಯಾಲ್ಯೂ, d ವ್ಯಾಲ್ಯೂ. ಇದನ್ನ ಹೋಮ್ವರ್ಕ್ ಮಾಡಿ ನನಗೆ ಸೆಂಡ್ ಮಾಡಿ, ಓಕೆನಾ? ಸೊ ನೆಕ್ಸ್ಟ್ ಕ್ವಶನ್. ಇನ್ನು ನೆಕ್ಸ್ಟ್ ಸೆಕೆಂಡ್ ಬರೋದು ಮಲ್ಟಿಪ್ಲಿಕೇಶನ್ ಆಫ್ ಅ ಮ್ಯಾಟ್ರಿಕ್ಸ್ ಬೈ ಅ ಸ್ಕೇಲಾರ್. ಅಂದ್ರೇನು, ಒಂದು ಮ್ಯಾಟ್ರಿಕ್ಸ್ ಇರುತ್ತೆ, ಒಂದು ಮ್ಯಾಟ್ರಿಕ್ಸ್ ತಗೋತೀನಿ, ನಿಮ್ ಎಕ್ಸಾಂಪಲ್ ಗೆ ತಗೋತೀನಿ. ಒಂದು ಮ್ಯಾಟ್ರಿಕ್ಸ್ ಎ ಅಂತ ಮ್ಯಾಟ್ರಿಕ್ಸ್ ತಗೋತೀನಿ. ಅದರಲ್ಲಿ ಎಲಿಮೆಂಟ್ಸ್ ಇದೆ ಹೆಂಗೆ, 2 3 4 -1, ಓಕೆನಾ? ಇಲ್ಲಿ ಈ ಮ್ಯಾಟ್ರಿಕ್ಸ್ ಗೆ ಯಾವುದರಿಂದ ಮಲ್ಟಿಪ್ಲಿಕೇಶನ್ ಮಾಡೋದಿದೆ? ಸ್ಕೇಲಾರ್ ಇಂದ. ಸ್ಕೇಲಾರ್ ಅಂದ್ರೆ ಮತ್ತೊಂದು ಏನಿಲ್ರಿ, ಒಂದು ನಂಬರ್. ಇಲ್ಲಿ ಕೆ ಅಂತ ಒಂದು ನಂಬರ್ ತಗೋತೀನಿ ನಾನು. ನೋಡ್ರಿ ಇಲ್ಲಿ ಏನ್ ತಗೋತೀನಿ ನಾನು, ಸ್ಕೇಲಾರ್ ಅಂದ್ರೆ ಕೆ ಅಂತ ತಗೋತೀನಿ. ಮ್ಯಾಟ್ರಿಕ್ಸ್ ಅಂದ್ರೆ ಇಲ್ಲಿ ಎ ತಗೊಂಡಿದ್ದೀನಿ ನೋಡಿ. ಎ ಅಂದ್ರೆ ಏನು, ಕೊಟ್ಟಿರುವಂತ ತಗೊಳ್ಳುವಂತ ಮ್ಯಾಟ್ರಿಕ್ಸ್ ಎ, ಅದೇ ಹೇಳ್ತಾನ ಅವನು. ಇಫ್ ಎ ಇಸ್ ಎನಿ ಮ್ಯಾಟ್ರಿಕ್ಸ್ ಅಂಡ್ ಕೆ ಇಸ್ ಅ ಸ್ಕೇಲಾರ್, ಕೆ ಇಸ್ ಅ ಸ್ಕೇಲಾರ್. ಓಕೆ, ಈ ಕೆ ಇಕ್ವಲ್ ಟು ಅಂದ್ರೆ ಕಾನ್ಸ್ಟಂಟ್. ಸ್ಕೇಲಾರ್ ಅಂದ್ರೆ ಏನ್ ಹೆದರ್ಬೇಕಾಗಿಲ್ಲ, ಏನೋ ಎಂತ ಅಂತ. ಒಂದು ಕಾನ್ಸ್ಟಂಟ್ ಅಂದ್ರೆ ಕೆ ಅಂದ್ರೆ ಏನ್ ತಗೋತೀನಿ ನಾನೀಗ, -2 ಅಂತ ತಗೊಳ್ಳ. ಕೆ ಇಕ್ವಲ್ ಎಷ್ಟು ತಗೋತೀನಿ, -2 ಅಂತ ತಗೋತೀನಿ. Then matrix obtained by multiplying each element of A by the scalar. ಏನಿಲ್ಲ ಇಲ್ಲಿ ಕೆ ಅಂದ್ರೆ ಸ್ಕೇಲಾರ್ ಇಂದ ಈ ಮ್ಯಾಟ್ರಿಕ್ಸ್ ಗೆ ಮಲ್ಟಿಪ್ಲಿಕೇಶನ್ ಮಾಡೋದು ಅಂದಂಗೆ. ಇದರ ಅರ್ಥ ಮಲ್ಟಿಪ್ಲಿಕೇಶನ್ ಆಫ್ ಮ್ಯಾಟ್ರಿಕ್ಸ್ ಬೈ ಸ್ಕೇಲಾರ್ ಅಂದ್ರೆ ಈ ಸ್ಕೇಲಾರ್ ಇಂದ ಈ ಮ್ಯಾಟ್ರಿಕ್ಸ್ ಗೆ ಮಲ್ಟಿಪ್ಲಿಕೇಶನ್ ಮಾಡೋದು. ಹೆಂಗ್ ಮಾಡೋದು, ಕೆ ಇಂಟು ಎ. ಕೆ ಇಂಟು ಎ ಅಂದ್ರೆ ಹೆಂಗಾಗುತ್ತೆ ನೋಡಿ, ಇದೇ ರೂಲ್, ಇದೇ ಇಲ್ಲಿ ಎಲ್ಲ ಹೇಳಿದ್ವು. ಏನು, ಕೆ ಬರ್ಕೋತೀನಿ. ಎ ಅಂದ್ರೆ ಏನು, 2 3 4 -1. ಈಗ ನೋಡಿ ಈ ಕೆ ನ ಹೆಂಗಾಗತ್ತೆ, ಹಾಗಾದ್ರೆ ಈ ಕ್ಯೂಬ್ ತಗೊಳ್ಳೋದ, 3 ತಗೊಳ್ಳೋದ, 4 ತಗೊಳ್ಳೋದ, -1 ತಗೊಳ್ಳೋದ ಅಂತ ನಿಮ್ಗೆ ಕನ್ಫ್ಯೂಷನ್ ಇರುತ್ತೆ. ಅದೇ ಕನ್ಫ್ಯೂಷನ್ ದೂರ ಮಾಡಕ್ಕೆ ಇಷ್ಟೆಲ್ಲ ಕೊಟ್ಟಿರೋದು ಅವನು. ಏನು, ಈ ಕೆ ನ ಈ ಮ್ಯಾಟ್ರಿಕ್ಸ್ ಅಲ್ಲಿ ಎಷ್ಟು ಎಲಿಮೆಂಟ್ಸ್ ಇರುತ್ತೋ ಪ್ರತಿಯೊಂದು ಎಲಿಮೆಂಟ್ಗೂ ಮಲ್ಟಿಪ್ಲಿಕೇಶನ್ ಮಾಡೋದು. 2 ಇಂಟು ಕೆ ಆಯ್ತಾ, ನೋಡಿ 2 ಇಂಟು ಕೆ ಆಯ್ತಾ. ಇನ್ನು 3 ಇಂಟು ಕೆ, 3 ಇಂಟು ಕೆ. ನೆಕ್ಸ್ಟ್ 4 ಇಂಟು ಕೆ, 4 ಇಂಟು ಕೆ. ಹಾಗೆ -1 ಇಂಟು ಕೆ, -1 ಕೆ. ನೋಡಿ ಇದೇ ಆನ್ಸರ್, ಇಷ್ಟೇ ಚೆನ್ನಾಗಿ. ಅದೇ ಈಗ ಕೆ ಇಕ್ವಲ್ ಟು ಒಂದು ನಂಬರ್ ತಗೊಂಡ ಅಂತ ತಿಳ್ಕೊಳ್ಳಿ ನಾನು, -2 ಅಂತ. ಈಗ ಏನ್ ಮಾಡ್ತೀವಿ ನಾವು, -2 ಇಂಟು ಕೆ ಅಂದ್ರೆ -2 ತಗೊಳ್ತಾ ಇದ್ದೀನಿ, ಎ ತಗೊಳ್ತಾ ಇದ್ದೀನಿ, ಅರ್ಥ ಆಯ್ತಾ? -2. ಓಕೆ, ಇನ್ನ -2 ಇಂದ ಮ್ಯಾಟ್ರಿಕ್ಸ್ ಎ ಗೆ ಮಲ್ಟಿಪ್ಲಿಕೇಶನ್. ಮ್ಯಾಟ್ರಿಕ್ಸ್ ಎ ಏನಿದೆ, 2 3 4 -1. ಹೆಂಗ್ ಮಾಡುತ್ತೆ ಈಗ, ಈ -2 ನ ಮ್ಯಾಟ್ರಿಕ್ಸ್ ಅಲ್ಲಿ ಇರೋ ಎಲ್ಲ ಎಲಿಮೆಂಟ್ಸ್ಗೂ ಮಲ್ಟಿಪ್ಲಿಕೇಶನ್ ಮಾಡೋದು ಒಂದಂಗೆ. -2 ಇಂಟು 4 ಅರ್ಥ ಆಗುತ್ತಾ, -2 ಇಂಟು -2 ಇಂಟು 2, -2 ಇಂಟು 3, ಕೆಳಗೆ -2 ಇಂಟು 4, -2 ಇಂಟು 4. ಹಂಗೆ -2 ಇಂಟು -1, -2 ಇಂಟು -1. ಎಷ್ಟು ಬಂತು ನೋಡಿ, -2 ಇಂಟು 2 -4, -2 ಇಂಟು 3 -6, -2 ಇಂಟು 4 -8, -2 ಇಂಟು -1 +2. ಇಷ್ಟೇ ಇದರ ಕನ್ಸೆಪ್ಟ್, ಅರ್ಥ ಆಗುತ್ತಾ? ಸೊ ನೆಕ್ಸ್ಟ್ ಕನ್ಸೆಪ್ಟ್, ಅಡಿಷನ್ ಆಫ್ 2 ಮ್ಯಾಟ್ರಿಸಸ್. 2 ಮ್ಯಾಟ್ರಿಕ್ಸ್ ಕೊಟ್ರೆ ಅದನ್ನ ಹೆಂಗ್ ಅಡಿಷನ್ ಮಾಡೋದು ಅಂತ ಹೇಳಿದಾನೆ. 2 ಮ್ಯಾಟ್ರಿಕ್ಸ್ ತಗೋತೀನಿ, 2 -3 4 0. ಓಕೆ, ಒಂದ್ ಮ್ಯಾಟ್ರಿಕ್ಸ್. ಮತ್ತೊಂದು ಮ್ಯಾಟ್ರಿಕ್ಸ್ ತಗೋತೀನಿ ಬಿ, -4 0 -2 -6. ಓಕೆ, ಅಡಿಷನ್ ಆರ್ ಸಬ್ಟ್ರಾಕ್ಷನ್ ಎಲ್ಲ ಒಂದೇ. ಓಕೆ, ಅಂದ್ರೆ ಒಂದೇ ಅಂದ್ರೆ ಏನು, ಅಡಿಷನ್ ಅಂದಲ್ಲಿ ಪ್ಲಸ್ ತಗೊಳ್ಳೋದು, ಸಬ್ಟ್ರಾಕ್ಷನ್ ಅಂದಲ್ಲಿ ಮೈನಸ್ ತಗೊಳ್ಳೋದು ಅಷ್ಟೇ. ಏನ್ ಮಾಡ್ತೀನಿ ನಾನು, a ಪ್ಲಸ್ b ಮಾಡ್ತೀನಿ. ಅಂದ್ರೆ ಯಾವ ಕಾನ್ಸೆಪ್ಟ್ ಆಯ್ತು, ಅಡಿಷನ್ ಆಫ್ 2 ಮ್ಯಾಟ್ರಿಸಸ್. ಅಡಿಷನ್ ಆಫ್ 2 ಮ್ಯಾಟ್ರಿಸಸ್ ಗೆ ಹೋಗ್ತೀನಿ.
ಎ ಪ್ಲಸ್ ಬಿ. ಎ ಪ್ಲಸ್ ಬಿ ಅಂದ್ರೆ ಏನು? ಎ ಮತ್ತೆ ಬಿ ಇಲ್ಲಿ ಏನ್ ಹೇಳಿದಾನೋ ಅದನ್ನ ನಾನು ಈಗ ಪ್ರಾಕ್ಟಿಕಲ್ ಆಗಿ ತೋರಿಸ್ತಾ ಇದ್ದೀನಿ. ನಮಗೆ ಎ ಮತ್ತೆ ಬಿ ನ ಪ್ಲಸ್ ಹೆಂಗ್ ಮಾಡೋದು ಅಂದ್ರೆ, ಕರೆಸ್ಪಾಂಡಿಂಗ್ ಎಲಿಮೆಂಟ್ ಗೊತ್ತಲ್ಲ, ಟೂ ಕರೆಸ್ಪಾಂಡಿಂಗ್ ಎಲಿಮೆಂಟ್ ಯಾವುದು? -4. ಟೂ ಇಲ್ಲೇನಿದೆ ಪ್ಲಸ್ ಇದೆ, ಪ್ಲಸ್ ಇದು ಇದೆಷ್ಟಿದೆ? -4. ಪ್ಲಸ್ ಇದ್ರೆ ಪ್ಲಸ್, ಮೈನಸ್ ಇದ್ರೆ ಮೈನಸ್. ಓಕೆ, ಈ -3 ಕರೆಸ್ಪಾಂಡಿಂಗ್ ಎಲಿಮೆಂಟ್ ಯಾವುದು? 0. -3 ಇಲ್ಲೇನಿದೆ ಪ್ಲಸ್ ಇದೆಯಲ್ಲ, ಪ್ಲಸ್ 0 ಕ 0, 0 ಕ 0 ತಗೊಂಡ್ವಿ. ಇನ್ನ ಈ 4th ಕರೆಸ್ಪಾಂಡಿಂಗ್ ಎಲಿಮೆಂಟ್ ಏನಿದೆ 4, ನಾವು ಕೂಡ ಇಲ್ಲಿ 4 ಕೆಳಗಡೆ ಇದೆಯಲ್ಲ, ನಾವು ಕೂಡ ಸೆಕೆಂಡ್ ರೋಗ್ ಜಂಪ್ ಆಗೋದು 4 ಪ್ಲಸ್ ಗೆ ಪ್ಲಸ್. ಇಲ್ಲೆಷ್ಟಿದೆ? -2, ಸೊ -2. ಇನ್ನ ಈ 0th ಕರೆಸ್ಪಾಂಡಿಂಗ್ ಎಲಿಮೆಂಟ್ ಯಾವುದು? -6 ಪ್ಲಸ್ ಮಾಡಿ, 0 ಪ್ಲಸ್ ಆಫ್ -6. ಇನ್ನ ಸಿಂಪ್ಲಿಫಿಕೇಶನ್ ಮಾಡಿ, ಏನಾಯ್ತ್ರಿ ಸಿಂಪ್ಲಿಫಿಕೇಶನ್? 2 - 4, 2 - 4, -3 0 ಅಂದ್ರೆ -3 ಆಯ್ತು. 4 4 ಪ್ಲಸ್ ಇಂಟು ಮೈನಸ್ -2 ಪ್ಲಸ್ ಇಂಟು ಮೈನಸ್ -6 ಇಸ್ ಈಕ್ವಲ್ ಟು ಏನಾಯ್ತು ನೋಡಿ, 2 - 4 -2 -3 2 -6 ಇಷ್ಟೇ ರೀ ಪ್ಲಸ್ ಅಂದ್ರೆ. ಆಯ್ತಾಯ್ತಾ? ಇನ್ನೇನ್ ಮಾಡಿ ಇದನ್ನ ಮೈನಸ್ ಮಾಡಿ. ಮೈನಸ್ ಅಂದ್ರೆ ಇನ್ನೂ ಸುಲಭ. ಏನು? ಎ ಅಂದ್ರೆ ತಗೋತೀವಿ ನಾವು 2, ಅದ್ರ ಕರೆಸ್ಪಾಂಡಿಂಗ್ ಎಲಿಮೆಂಟ್ ಯಾವುದು? -4. ಕರೆಕ್ಟಾ? ಇಲ್ಲೇನಿದೆ ಮೈನಸ್ ಇದೆ ಅಂತ ಮೈನಸ್ ಮಾಡ್ತೀನಿ. ಈ 2 ಕರೆಸ್ಪಾಂಡಿಂಗ್ ಎಲಿಮೆಂಟ್ ಯಾವುದು? -4 ಅಂದ್ರಲ್ಲ, -4. ಇನ್ನ ಈ -3 ಇಲ್ಲಿ ಮೈನಸ್ ಇದೆಯಲ್ಲ, ಸೊ ಮೈನಸ್ ಕರೆಸ್ಪಾಂಡಿಂಗ್ ಎಲಿಮೆಂಟ್ ಯಾವುದು? -3 ಇದು 0. ಇನ್ನ 4 ಮೈನಸ್ ಮಾಡೋದಿದೆ, ಕರೆಸ್ಪಾಂಡಿಂಗ್ ಎಲಿಮೆಂಟ್ ಯಾವುದು? -2. ಇನ್ನ 0 ಮೈನಸ್ ಮಾಡೋದಿದೆ, ಕರೆಸ್ಪಾಂಡಿಂಗ್ ಎಲಿಮೆಂಟ್ ಯಾವುದು? -6. ನಿಮ್ಗೆ ಗೊತ್ತು ಅಂತ ಏನ್ ಬಾಳ್ ಇಲ್ಲಿ ವಿಚಾರ ಮಾಡಕ್ ಹೋಗೋದಿಲ್ಲ. ಇನ್ನ ಸಿಂಪ್ಲಿಫಿಕೇಶನ್ ಮಾಡಕ್ ನಿಮ್ಗೆ ಬರುತ್ತೆ, ನಾನು ಸಿಂಪಲ್ ಆಗಿ ಮಾಡ್ತೀನಿ. ಮೈನಸ್ ಇಂಟು ಮೈನಸ್ ಏನಾಗುತ್ತೆ? ಪ್ಲಸ್ ಆಗುತ್ತೆ. 2 + 4 ಅಂದ್ರೆ 6 ಆಯ್ತು. -3 - 0 ಅಂದ್ರೆ -3 ಆಯ್ತು. 4 ಮೈನಸ್ ಇಂಟು ಮೈನಸ್ ಪ್ಲಸ್, 4 + 2 ಅಂದ್ರೆ 6 ಆಯ್ತು. ಮೈನಸ್ ಇಂಟು ಮೈನಸ್ ಅಂದ್ರೆ ಪ್ಲಸ್ ಆಯ್ತು, ಸೊ 6 ಗೆ 6. ನೋಡ್ರಿ, ಇದೇನಿದು? a - b, ಇದೇನಿದು? a + b. ಇದರ ಡಿಫ್ರೆನ್ಸ್ ಗೊತ್ತಾಗ್ಲಿ ಅಷ್ಟೇ. ಓಕೆ, ಅವನು ಒಂದೇ ಕೊಟ್ಟಿದ್ದಾನೆ, ನಾನು ಎರಡು ಎಲ್ಲ ಹೇಳಿದ್ದೀನಿ ಈಗ. ಸೊ ಲಾಸ್ಟ್ ಕಾನ್ಸೆಪ್ಟ್ ಬಂದ್ಬಿಟ್ಟು ಮಲ್ಟಿಪ್ಲಿಕೇಶನ್ ಆಫ್ ಅ ಮ್ಯಾಟ್ರಿಕ್ಸ್ ಬೈ ಮಲ್ಟಿಪ್ಲಿಕೇಶನ್ ಆಫ್ 2 ಮ್ಯಾಟ್ರಿಸಸ್. ಇನ್ಕಳೆ ನೋಡಿದ್ದು ಯಾವುದು? ಮಲ್ಟಿಪ್ಲಿಕೇಶನ್ ಆಫ್ ಮ್ಯಾಟ್ರಿಕ್ಸ್ ಬೈ ಎ ಸ್ಕೇಲಾರ್. ಒಂದು ಮ್ಯಾಟ್ರಿಕ್ಸ್ ಗೆ ಸ್ಕೇಲಾರ್ ಇಂದ ಮಲ್ಟಿಪ್ಲಿಕೇಶನ್ ಮಾಡೋದನ್ನ ನೋಡಿದೀವಿ. ಈಗ 2 ಮ್ಯಾಟ್ರಿಕ್ಸ್ ಅನ್ನ ಕೊಟ್ರೆ ಅದರದ ಮಲ್ಟಿಪ್ಲಿಕೇಶನ್ ಹೆಂಗ್ ಮಾಡೋದು? ಓಕೆ, ಅಂದ್ರೆ ಇದನ್ನ ಮಲ್ಟಿಪ್ಲಿಕೇಶನ್ ಆಫ್ 2 ಮ್ಯಾಟ್ರಿಕ್ಸ್ ಅನ್ನ ಜನರಲಿ ಹೆಂಗ್ ಬರ್ಕೋತೀವಿ ನಾವು? a × b ಅಂತ ಬರ್ಕೋತೀವಿ. a ಮತ್ತೆ b 2 ಮ್ಯಾಟ್ರಿಕ್ಸಸ್, ಈ ಇಂಟು ಅಂದ್ರೆ ಏನು? ಅವುಗಳ ಮಲ್ಟಿಪ್ಲಿಕೇಶನ್ ಹೆಂಗ್ ಮಾಡ್ತೀವಿ ನೋಡಿ. a ಬರ್ಕೋತೀವಾ ಇಂಟು b. ಸ್ವಲ್ಪ ಇದೇ ನಿಮ್ಗೆ ಟಫ್ ಆಗ್ಬಹುದು, ಟಫ್ ಏನಿಲ್ಲ, ನೀವು ಕರೆಕ್ಟ್ ಆಗಿ ತಿಳ್ಕೊಳ್ಳಿ, ಈಸಿ ಇದೆ. ಹೆಂಗ್ ಮಾಡ್ಕೊಳ್ಳೋದು ನೋಡಿ, ನಾನು ಸಿಂಪಲ್ ಆಗಿ ಹೇಳ್ತೀನಿ. ಫಸ್ಟ್ ರೋಗೆ ಫಸ್ಟ್ ಕಾಲಮ್ ಅನ್ನ ತಗೊಳ್ಳೋದು. ಓಕೆ, ಈಗ ಫಸ್ಟ್ ರೋ ನಿಮ್ಗೆ ಗೊತ್ತಲ್ಲ, 1 - 3 ಇದೆ. ಇಲ್ಲಿ ಫಸ್ಟ್ ಕಾಲಮ್ 4 ಮತ್ತೆ 3 ಇದೆ. ಇದಕ್ಕೇನ್ ಮಾಡೋದು? ಇದರಲ್ಲಿ ಈ 1ನೇ ಎಲಿಮೆಂಟ್ಗೆ ರೋದ ಫಸ್ಟ್ ಎಲಿಮೆಂಟ್ ಏನಿದೆಯೋ, ಈ ಕಾಲಮ್ ಫಸ್ಟ್ ಏನ್ ಎಲಿಮೆಂಟ್ ಇದೆಯೋ ಅವಕ್ಕೆ ಏನ್ ಮಾಡೋದು? ಮಲ್ಟಿಪ್ಲಿಕೇಶನ್ ಮಾಡೋದು. 1 × 4. ಓಕೆ, ನಡಬರ್ಕೆ ಅಂತ ತೊಗೊಳೋದು, ಪ್ಲಸ್ ತಗೊಳ್ಳೋದು. ಇನ್ನ 2ನೇ ಎಲಿಮೆಂಟ್, ರೋದಲ್ಲಿರೋ 2ನೇ ಎಲಿಮೆಂಟ್ಗೂ ಎಷ್ಟಿದೆ? -3 ಇದೆ. ಹಾಗೆ ಕಾಲಮ್ ಅಲ್ಲಿರೋ 2ನೇ ಎಲಿಮೆಂಟ್ಗೂ ಮಲ್ಟಿಪ್ಲಿಕೇಶನ್ ಮಾಡೋದು 3. ಅರ್ಥ ಆಯ್ತಾ? ಸೊ ಮುಂದೆ ಯಾವ್ದಾದ್ರು ಎಲಿಮೆಂಟ್ ಇದೆಯಾ? ಇಲ್ಲ. 1ನೇ ರೋ 1ನೇ ಕಾಲಮ್ ಅಲ್ಲಿ ಎಲಿಮೆಂಟ್ಸ್ ಮುಗ್ದು ಆಯ್ತಾ. ಇನ್ ನೆಕ್ಸ್ಟ್ ಮುಗಿತಂದ್ರೆ ಇನ್ನ 1ನೇ ರೋ ನೋಡಿ, ಲಕ್ಷ್ಯ ಇರ್ಲೆ. ಇನ್ನ ಸಾರಿ, ಇಂಕ್ ಚೇಂಜ್ ಮಾಡ್ತೀನಿ. ಇನ್ನ 1ನೇ ರೋ 2ನೇ ಕಾಲಮ್ ತಗೊಳ್ಳೋದು. 1ನೇ ರೋ ಅಂದ್ರೆ 1ನೇ ರೋ 2ನೇ ಕಾಲಮ್ ತಗೊಂಡ್ರಿ, ಲಕ್ಷ್ಯ ಇರ್ಲಿ. 1ನೇ ರೋ 2ನೇ ಕಾಲಮ್, ಮತ್ತೆ ಪೈಲಾ ಎಲಿಮೆಂಟ್, ರೋದಲ್ಲಿರೋ ಪೈಲಾ ಎಲಿಮೆಂಟ್, ಕಾಲಮ್ ದಿರೋ ಪೈಲಾ ಎಲಿಮೆಂಟ್ ಏನ್ ಮಾಡೋದು? ಮಲ್ಟಿಪ್ಲಿಕೇಶನ್ ಮಾಡೋದು. 1 × 1. ಅರ್ಥ ಆಗತ್ತಾ? ಇನ್ನ ಈ ರೋದಲ್ಲಿರೋ 2ನೇ ಎಲಿಮೆಂಟ್, ಕಾಲಮ್ ದಲ್ಲಿರೋ 2ನೇ ಎಲಿಮೆಂಟ್ ಗೆ ಮಲ್ಟಿಪ್ಲಿಕೇಶನ್ ಮಾಡೋದು. ನಡಬರ್ಕೆ ಅಂತ ತಗೊಳ್ಳೋದು, ಪ್ಲಸ್ ತಗೊಳ್ಳೋದು. -3 × -2, -3 × -2. ಹೇಳ್ತಾ ಇದೀನಿ ಕೇಳಿ. 2ನೇ ಎಲಿಮೆಂಟ್, ಫಸ್ಟ್ ಎಲಿಮೆಂಟ್ ಈ ಟೈಪ್. ಇನ್ನ ಏನಾಯ್ತು ನೋಡಿ,
ಇನ್ನು ಕಾಲಮ್ಸ್ ಇದೆಯಾ? ಇಲ್ಲ. ಇನ್ನೇನ್ ಮಾಡ್ತೀವಿ? ಮುಗಿದು ಅಂದ್ರೆ ಇನ್ನು ಎರಡನೇ ರೋಕ್ ಬರೋದು, ಇಲ್ಲಿ ಮತ್ತೆ ಫಸ್ಟ್ ಕಾಲಮ್ ಬರೋದು. ಅರ್ಥ ಆಗುತ್ತಾ ಹೇಳೋದು? ಇನ್ನು ಎರಡನೇ ರೋ ಒಂದನೇ ಕಾಲಮ್, ಎರಡನೇ ರೋ ಅಲ್ಲಿ ಇಲ್ಲೇನಿದೆ 4, ಫಸ್ಟ್ ಎಲಿಮೆಂಟ್ ಯಾವುದು? 4. ಈ ಒಂದನೇ ಕಾಲಮ್ ಅಲ್ಲಿ ಫಸ್ಟ್ ಎಲಿಮೆಂಟ್ ಯಾವುದು? 4. ಇವುಗಳದ್ದು ಏನಾಗುತ್ತೆ? ಮಲ್ಟಿಪ್ಲಿಕೇಶನ್ ಆಗುತ್ತೆ ಮತ್ತೆ 4 ಆಫ್ 4. ಓಕೆ, ಪ್ಲಸ್ ತಗೊಳ್ಳೋದು. ಇನ್ನ ಎರಡನೇ ರೋ ಫಸ್ಟ್ ಕಾಲಮ್ ಅಲ್ಲಿ ಎರಡನೇ ಎಲಿಮೆಂಟ್ ನೋಡಿ, ಇಲ್ಲಿ ಎರಡನೇ ಎಲಿಮೆಂಟ್ ಯಾವುದು? 2 ಇದೆ. ಈ ಕಾಲಮ್ ಅಲ್ಲಿ ಎರಡನೇ ಎಲಿಮೆಂಟ್ ಯಾವ್ದಿದೆ? 3 ಇದೆ. ನೋಡಿ ಎಷ್ಟು ಸಿಂಪಲ್ ಇದೆ. ಆಯ್ತಾ? ಮುಗೀತು. ಇನ್ನೇನ್ ಮಾಡಿ, ಇನ್ನ ಎರಡನೇ ರೋ ಎರಡನೇ ಕಾಲಮ್ ನೋಡಿ ಎಷ್ಟು ಸಿಂಪಲ್ ಇದೆ. ಇಲ್ಲಿ ಫಸ್ಟ್ನೇ ಎಲಿಮೆಂಟ್, ರೋದಲ್ಲಿರೋ ಫಸ್ಟ್ ಎಲಿಮೆಂಟ್, ಕಾಲಮ್ ಅಲ್ಲಿರೋ ಫಸ್ಟ್ ಎಲಿಮೆಂಟ್ ಏನಾಗುತ್ತೆ? ಮಲ್ಟಿಪ್ಲಿಕೇಶನ್ ಆಗುತ್ತೆ 4 into 1 ಪ್ಲಸ್ ತಗೋತೀವಿ. ಇನ್ನ ರೋಲ್ ಇರೋ ಎರಡನೇ ಕಾಲಮ್, ಎರಡನೇ ಎಲಿಮೆಂಟ್, ಕಾಲಮ್ ಅಲ್ಲಿರೋ ಎರಡನೇ ಎಲಿಮೆಂಟ್ ಏನಾಗುತ್ತೆ? ಮಲ್ಟಿಪ್ಲಿಕೇಶನ್ ಆಗುತ್ತೆ 2 into -2. ಏನಾಯ್ತು ನೋಡಿ? ಇಸ್ ಈಕ್ವಲ್ ಟು ಸಿಂಪ್ಲಿಫಿಕೇಶನ್ ಮಾಡಿ 1 into 4 4, ಮೈನಸ್ ಇಂಟು ಪ್ಲಸ್, ಸಾರಿ ಪ್ಲಸ್ ಇಂಟು ಮೈನಸ್, ಮೈನಸ್ 3 3s 9 ಆಯ್ತು. ಓಕೆ, 1 into 1 1, ಮೈನಸ್ ಇಂಟು ಮೈನಸ್ ಪ್ಲಸ್, ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಸಿ ಆಯ್ತು. ಓಕೆ, 3 2s ಎಷ್ಟು? 6, 4 into 4 4s 16, ಪ್ಲಸ್ ಗೆ ಪ್ಲಸ್ 2 3s, ಟರ್ಮ್ ವೈಸ್ ಸಿಂಪ್ಲಿಫಿಕೇಶನ್ ಮಾಡ್ಕೊತ ಹೋಗ್ಬೇಕು. ಈಗ 6 ಆಯ್ತು. 4 1s 4, ಫಸ್ಟ್ ಟರ್ಮ್ ದಿರೋ ಸಿಂಪ್ಲಿಫಿಕೇಶನ್ ಎಲ್ಲ ಮಾಡಿ. ಪ್ಲಸ್ ಇಂಟು ಮೈನಸ್, ಮೈನಸ್ 2 2s 4 ಇಸ್ ಈಕ್ವಲ್ ಟು ಫೈನಲ್ ಏನ್ ಬರುತ್ತೆ ನೋಡಿ? ಮೈನಸ್ 5 7 22 and 0. ದಿಸ್ ಇಸ್ ದಿ ಮಲ್ಟಿಪ್ಲಿಕೇಶನ್ ಆಫ್ 2 ಮ್ಯಾಟ್ರಿಸಸ್. ಎರಡು ಮ್ಯಾಟ್ರಿಕ್ಸ್ ಅನ್ನ ಕೊಟ್ಟಾಗ ಮಲ್ಟಿಪ್ಲಿಕೇಶನ್ ಹೆಂಗ್ ಮಾಡೋದು ಅನ್ನೋದನ್ನ ತುಂಬಾ ಚೆನ್ನಾಗಿ ನಾನು ತಿಳಿಸಿ ಕೊಟ್ಟಿದ್ದೀನಿ ಅಂತ ನನಗನ್ಸುತ್ತೆ. ಅರ್ಥ ಆಯ್ತಲ್ಲ? ಸೊ ಇನ್ನೊಂದು ನೀವು ಮಾಡ್ತೀರಾ? ಒಂದು ಎಕ್ಸಾಂಪಲ್ ನಾನು ಕೊಡ್ತೀನಿ ನೋಡಿ. 3 -1 4 ಇದೊಂದು ಮ್ಯಾಟ್ರಿಕ್ಸ್ ಅಂತ ತಗೊಳ್ಳಿ. ಇನ್ನ ಬಿ ಅನ್ನೋದು ಇನ್ನೊಂದು ಮ್ಯಾಟ್ರಿಕ್ಸ್ ಅಂತ ಕೊಡ್ತೀನಿ ನೋಡಿ. ಏನು? 4 6 0 ನೀವು ಮಾಡಿ. ಓಕೆನಾ? ಇದರ ಆನ್ಸರ್ ಏನು ಬರುತ್ತೋ ನನಗೆ ಸೆಂಡ್ ಮಾಡಿ ಸ್ನೇಹಿತರೆ. ಕಂಪ್ಲೀಟ್ ಆಗಿ ಮ್ಯಾಟ್ರಿಕ್ಸ್ ಏನ್ ಬರುತ್ತೋ ಅದನ್ನೆಲ್ಲ ಸಿಲೆಬಸ್ ಅಲ್ಲಿ, ನಾನು ಲ್ಯಾಂಡ್ ಸರ್ವೇರ್ ಸಿಲೆಬಸ್ ನೋಡಿದಾಗ ನನಗೆ ಏನ್ ನೋಡಕ್ ಸಿಕ್ಕಿದೆಯೋ ಸಿಲೆಬಸ್, ಅದರಲ್ಲಿರೋ ಪ್ರತಿಯೊಂದನ್ನು ಕೂಡ ನಾನು ತಿಳಿಸಿ ಬಿಡಿಸಿ ಒಂದೊಂದು ಎಕ್ಸಾಂಪಲ್ ತಗೊಂಡು ಹೇಳಿದ್ದೀನಿ ಸ್ನೇಹಿತರೆ. ಇನ್ನು ಇದ್ರ ಮ್ಯಾಗಿಂದ ಎಕ್ಸಾಂಪಲ್ ನಿಮಗೆ ಬೇಕು ಅಂದ್ರೆ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ನಾನು ಪ್ರತಿಯೊಂದು ಕಾನ್ಸೆಪ್ಟ್ ಇನ್ನೊಮ್ಮೆ ಏನ್ ಮಾಡ್ತೀನಿ ಅಂದ್ರೆ ಒಂದೊಂದು ಎರಡು ಎಕ್ಸಾಂಪಲ್ ತಗೊಂಡು ಇನ್ನೂ ಕೂಡ ಬ್ರೀಫ್ ಆಗಿ ಹೇಳೋ ಪ್ರಯತ್ನ ಮಾಡ್ತೀನಿ. ಅದಕ್ಕೇನ್ ಬೇಕು? ನಿಮ್ಮ ಬೆಂಬಲ ಬೇಕು. ಹಾಗೆ ಕಮೆಂಟ್ ಮುಖಾಂತರ ತಿಳಿಸಿ. ನಿಮ್ಗೆ ಬೇಕಿದ್ರೆ ಸರ್ ನಮಗೆ ಮ್ಯಾಟ್ರಿಕ್ಸ್ ಇನ್ನು ನಮ್ಗೆ ತಿಳಿಸ್ಕೊಡಿ ಅಂದ್ರೆ ನಾನು ಕೊಡಕ್ ಸಿದ್ಧ. ಓಕೆ, ಇಷ್ಟ ಹೇಳಿ ಇವತ್ತಿನ ಈ ಕ್ಲಾಸ್ ಅನ್ನ ಎಂಡ್ ಮಾಡೋಣ. ಸೊ ಥ್ಯಾಂಕ್ ಯು.